ಖುಷಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪು ಬೆಳಗಿನ ಜಾವ 4:45ಗೆ ಮಟನ್ ತರಲಿಕ್ಕೆ ಅಂತೇಳಿ ಹೋದರು. ಮಟನ್ ಅಂದರೆ ತಲೆಕಾಲು ಬರುತ್ತೆ ನೋಡಿ, ಅದನ್ನು ತರೋಣ ಅಂತ. ಸಾಮಾನ್ಯವಾಗಿ ಮಟನ್ ಯಾವ ಟೈಮ್ಗೆ ಹೋದ್ರೂ ಕೂಡ ಸಿಕ್ಬಿಡತ್ತಂತೆ, ತಲೆಕಾಲು ಸಿಗಲ್ವಂತೆ. ಅದು ಸಿಗಬೇಕಂದ್ರೆ ಬೆಳಗಿನ ಜಾವನೇ ಹೋಗಿ ತೊಗೊಂಡು ಬರಬೇಕು. ಹಾಗಾಗಿ ಅವ್ರೊಂಚೂರು ಬೇಗ ಎದ್ರ. ಅವ್ರು ಎದ್ದಿದ್ದು ಸೌಂಡ್ ಕೇಳಿ ಜಾನುನು ಎದ್ಬಿಟ್ಟಿದ್ದು. ಅವಾಗ ಎದ್ದಿದ್ದು ಇವಾಗ ಟೈಮ್ ಬಂದು 8:45 ಹತ್ತತ್ರ ಆಗಿದೆ. ಇನ್ನೂ ಮಲಗಿಲ್ಲ ನೋಡಿ, ಇನ್ನೂ ಆಡ್ತಾನೆ ಇದ್ದಾರೆ. ಅಮ್ಮ ಆಡಿಸ್ತಾ ಕೂತಿದ್ದಾರೆ. ಇನ್ನೂ ಇವತ್ತು ತಿಂಡಿ ರೆಡಿ ಆಗಿಲ್ಲ. ಹಾಗೆ ನಮ್ಮ ಡೈಲಿದೊಂದು ರೊಟೀನ್ ಇರುತ್ತೆ ನೋಡಿ, ಅದೆಲ್ಲ ಇವತ್ತು ಉಲ್ಟಾ ಪಿಲ್ಟಾ ಹೋಗ್ಬಿಟ್ಟಿದೆ. ಯಾವ ಕೆಲಸನೂ ಕೂಡ ಸರಿಯಾಗಿ ಆಗಿಲ್ಲ. ಎಲ್ಲನೂ ಕೂಡ ಇವಾಗ ಮುಗಿಸ್ಕೊಳ್ಬೇಕು. ಇನ್ನು ನಾನೇ ಹೋಗಿ ಒಂಚೂರು ತಿಂಡಿಗೆಲ್ಲ ರೆಡಿ ಮಾಡ್ತೀನಿ. ಹಾಗೆ ಬ್ಲಾಗ್ನು ಕೂಡ ಶುರು ಮಾಡಿದ್ದೀನಿ. ಇನ್ನು ನಾನು ತಿಂಡಿ ಮಾಡೋ ಅಷ್ಟರಲ್ಲಿ ಅಮ್ಮ ಆಗಲೇ ಇಡ್ಲಿನ ರೆಡಿ ಮಾಡಿಬಿಟ್ಟಿದ್ರು. ಜಾಣು ನನಗೆ ಮಲಗಿಸ್ಕೊಂಡು ಆಟಾಡಿಸ್ಬಿಟ್ಟು ಇಡ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಅದು ಹಾಗೆ ಹೋಗಿದೆ ನೋಡಿ. ಇನ್ನೊಂದು ಸ್ವಲ್ಪ ಹಿಟ್ಟಿತ್ತು, ಅದ್ರಲ್ಲಿ ಬೇಕಿದ್ರೆ ದೋಸೆ ಮಾಡ್ಕೊ ಅಂತ ಅಂದರು. ಅಷ್ಟರಲ್ಲಿ ಅಪ್ಪು ಕೂಡ ಬಂದರು. ಹೆಂಗಿತ್ತು ಚಳಿ? ಕೈಯೆಲ್ಲ ಹಿಂಗೆ ಮುಡ್ಸೋಕ್ಕಾಯ್ತಲ್ಲ. ಗಾಡಿ ಓಡಿಸಿದ್ಯಲ್ಲಪ್ಪ ಚಳಿಲಿ. ಸಿಕ್ಕಾಪಟ್ಟೆ ಒಂಚೂರು ಬಿಸಿಲೈತೆ ಹಿಡ್ಕೊ. ಅದು ಹಿಂಗೆ ಹಿಡ್ಕೊಳಕ್ಕೆ ಹೋಯ್ತಾ ಇಲ್ಲ, ಒಂಥರ ಏನೋ ಹಿಂಗೆ ಮುಟ್ಟಂಗೆ ಆಯ್ತಲ್ಲ. ಮತ್ತೆ ಬೆಳಗ್ಗೆ ಎದ್ದೋ ಕೆಲಸ ಮಾಡೋರು ಹೆಂಗೆ ಮಾಡಬೇಕು ಅಂದರೆ 4 ಗಂಟೆ 5 ಗಂಟೆಗೆ ಹೋಗಿ ಮಾಡ್ತಾರಲ್ಲ ಅವರು. ಪಾಪ ಕಷ್ಟ ಆಯ್ತು ಇವಾಗ. ಅದು ಅಲ್ಲದೆ ಧೂಳು ಬೇರೆ ಚಳಿಲಿ ಕಣ್ಣೊಳಗೆಲ್ಲ ಧೂಳು ಹೋಗ್ಬಿಟ್ಟು. ಇವ್ರಿಗೇನಂತ ಅಂದರೆ ಎಲ್ಲೋ ಒಂದು ಕಡೆ ಫ್ರೆಶ್ ಆಗಿರೋ ಮಟನ್ ಸಿಗುತ್ತೆ, ಅಲ್ಲೇ ಹೋಗಿ ತರ್ಬೇಕು. ಇವ್ರಿಗೇನೆಲ್ಲೂ ತರಂಗಿಲ್ಲ. ಬೇಗ ಅಲ್ಲಿ ಬುಕ್ಕಿಗೆ ಮಾಡ್ಕೊಂಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಬೇಗನೆ ಎದ್ದೋದ್ರು. ಅಲ್ಲೇ ಸಿಕ್ತಾ? ಖಾಲಿ ಆಗಿತ್ತಲ್ಲ ಅಷ್ಟು ಬೇಗ? 5 ಗಂಟೆಗೆ ಎಲ್ಲ ಫೋನ್ ಮಾಡಿ ಬುಕ್ ಮಾಡ್ಕೊಂಡ್ಬಿಡ್ತಾರಂತೆ. ಅಷ್ಟು ಬೇಗ? ನನ್ನ ಹತ್ರ ನಂಬರ್ ಇರಲಿಲ್ಲ. ಅಲ್ಲೇ ಹೋಗಿ ತಾಳೋಣ ಅಂದರೆ ಸಿಗ್ಲಿಲ್ಲ. ಮತ್ತೆ ಹಂಗೆ ಹುಡಿಕೊಂಡು ಏರೋಹಳ್ಳಿವರೆಗೂ ಹೋಗಿದ್ದೆ. ಅಲ್ಲೆಲ್ಲ ಒಂದು ಕಡೆ ಸಿಕ್ತು, ಅಲ್ಲೂ ಫ್ರೆಶ್ ಆಗಿ ಇತ್ತು. ಎತ್ಕೊಂಬಂದ್ಬಿಟ್ಟೆ. ಖುಷಿ ಆಗ್ಬಿಡ್ತು ಇವ್ರಿಗೆ ಫ್ರೆಶ್ ಆಗಿರೋದು ಸಿಕ್ತಲ್ಲ ಅಂತ. ಅದಕ್ಕೆ ಲೇಟ್ ಆಯಿತು. ಇಷ್ಟೊತ್ತು ಹುಡುಕಿ ಸರಿ, ತಿಂಡಿ ಮಾಡೋಣ ಬಾರಪ್ಪ. ಇವರು ತೊಗೊಂಡು ಬರ್ತಾರೆ ಬೇಗ, ಅದಕ್ಕೇನೇನೆ ಮಾಡಿಬಿಡೋಣ ಅಂತ ಅಂದ್ಕೊಂಡು ಇಷ್ಟೊತ್ತು ಕಾಯ್ತಾ ಇದ್ದು. ತರಲಿಲ್ಲಲ್ಲ. ಇನ್ನು ಇವ್ರು ಬರೋದು ಲೇಟ್ ಆಯ್ತಲ್ಲ, ಹಾಗಾಗಿ ಅಮ್ಮ ಸ್ವಲ್ಪ ಚಟ್ನಿ ಮಾಡಿಬಿಟ್ಟಿದ್ರು. ಸಾಮಾನ್ಯವಾಗಿ ಇಡ್ಲಿ ಇದ್ದರೆ ಅಪ್ಪಗೆ ಸಾಂಬಾರು ಇರಬೇಕು. ಸಾಂಬಾರು ಜೊತೆ ತಿನ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಇವ್ರು ಬರ್ತಾರೇನೋ ಅಂತ ಕಾಯ್ಕೊಂಡು ಕೂತ್ಕೊಂಡು ಟೈಮ್ ಆಗಿಬಿಡ್ತಲ್ಲ, ಹಾಗಾಗಿ ಬರೀ ಚಟ್ನಿ ಮಾಡಿದ್ರು. ಇವಾಗ ನಾನು ಅಪ್ಪಗೆ ಸ್ವಲ್ಪ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಅಪ್ಪಗೆ ಇವಾಗ ತಿಂಡಿ ಹಾಕ್ಕೊಟ್ಟಿದ್ದೀನಿ. ಅವ್ರು ತಿಂಡಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನದ ಅಡುಗೆನ ಸ್ವಲ್ಪ ಬೇಗ ಮಾಡಿಬಿಡೋಣ ಅಂತ ಅಮ್ಮನೂ ಕೂಡ ತಯಾರಿ ಶುರು ಮಾಡ್ಕೊಂಡ್ಬಿಟ್ರು. ಹಾಗೆ ಏನು ಗೊತ್ತಾ, ಇವರು ಹೊರಗಡೆಯಿಂದ ಬಂದ್ರಲ್ಲ, ಬಂದ ತಕ್ಷಣ ಕೈಯೆಲ್ಲ ಸ್ವಲ್ಪ ಫ್ರೀಸ್ ಆಗಿರೋ ಥರ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ರ. ಇನ್ನು ಫ್ರೆಶ್ನಪ್ ಆಗಿ ಬಂದಮೇಲೆ ನೋಡು, ಸ್ಕಿನ್ ಎಲ್ಲ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಒಂಥರ ಇಲ್ಲಿ ಮುಖದ ಹತ್ರ ಎಲ್ಲ ವೈಟ್ ಆಗುತ್ತೆ ನೋಡಿ, ತುಟಿ ಹತ್ರ ಮತ್ತು ಈ ಕಡೆ ಎಲ್ಲನೂ ಕೂಡ. ಅದೆಲ್ಲ ಇವ್ರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಅದನ್ನೇ ಹೇಳ್ತಾ ಇದ್ರು, ಎಷ್ಟು ಡ್ರೈ ಆಗುತ್ತೆ ಅಲ್ವಾ ಈ ಚಳಿಗಾಲದಲ್ಲಿ ಅಂತ. ಅಪ್ಪಗೆ ಮಾತ್ರ ಅಲ್ಲ, ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ. ಈ ಚಳಿಗಾಲದಲ್ಲಿ ನಾವು ಎಷ್ಟೇ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ರು ಕೂಡ ಸ್ಕಿನ್ ತುಂಬಾ ಡ್ರೈ ಆಗ್ತಿರುತ್ತೆ. ಹಾಗಂತ ಹೇಳ್ಬಿಟ್ಟು ಹೊಸ ಮಾಯ್ಶ್ಚರೈಸರ್ನ ಟ್ರೈ ಮಾಡಲಿಕ್ಕೂ ಕೂಡ ಆಗಲ್ಲ. ಯಾವುದು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಅಲ್ಲ. ಹಾಗಾಗಿ ನಾವು ಆದಷ್ಟು ನೋಡಿಕೊಂಡು ಯೂಸ್ ಮಾಡಬೇಕು. ಆಮೇಲೆ ಇನ್ನೊಂದೇನಂತ ಅಂದರೆ, ಕೆಲ್ಸಕ್ಕೆ ಹೋಗೋರೆಲ್ಲರೂ ಇರ್ತಾರೆ ಅಲ್ವಾ, ಹೊರಗಡೆ ಹೋದಾಗ ಗಾಳಿಯಿಂದ ಆಗಿರ್ಬೋದು ಅಥವಾ ಬಿಸಿಲಿಂದ ಆಗಿರ್ಬೋದು ಸ್ಕಿನ್ ತುಂಬಾ ಡ್ಯಾಮೇಜ್ ಆಗ್ತಿರುತ್ತೆ. ಕೆಲವೊಬ್ಬರಿಗೆ ಪಿಂಪಲ್ಸು, ಆ್ಯಕ್ನೆ ಮಾರ್ಕ್ಸು ಮತ್ತು ಡಲ್ನೆಸ್ಸು ಇದೆಲ್ಲ ಸಾಮಾನ್ಯವಾಗಿ ಕಾಡ್ತಾನೆ ಇರುತ್ತೆ. ನಾವು ಸ್ಟಾರ್ಟಿಂಗಲ್ಲಿ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಗಮನ ಹರಿಸ್ಲಿಕ್ಕೆ ಹೋಗಲ್ಲ. ಅಯ್ಯೋ ಏನೋ ಸಣ್ಣ ಪುಟ್ಟದಲ್ವಾ ಬಿಡು ಅಂತ ಸುಮ್ಮನಾಗ್ಬಿಡ್ತೀವಿ. ಹೋಗ್ತಾ ಏನಾಗುತ್ತೆ ಅಂದರೆ ಅದೇ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಜಾಸ್ತಿ ಆದಾಗ ಸಡನ್ನಾಗಿ ನಾವೇನೂ ಕೂಡ ಮಾಡ್ಕೊಳ್ಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಏನಾದರೂ ಒಂದು ಫಂಕ್ಷನ್ ಇತ್ತು ಅಂದರೆ ಅದೇ ಸ್ಕಿನ್ ಮೇಲೆ ಮೇಕಪ್ ಮಾಡ್ಕೊಳ್ಳೋದು, ಹೋಗೋದು, ಈ ಥರ ಮಾಡಿಬಿಡ್ತೀವಿ. ನಾವು ಮೇಕಪ್ ಮಾಡಿಕೊಂಡು ಅವತ್ತಿನ ದಿನಕ್ಕೇನೋ ಚೆನ್ನಾಗಿ ಕಾಣಿಸ್ಬೋದು. ಅದಾದಮೇಲೆ ಮತ್ತೆ ಅದೇ ಪ್ರಾಬ್ಲಮ್ಮು, ಸ್ವಲ್ಪ ಅದು ಜಾಸ್ತಿನೇ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳಿ. ಈ ಥರ ಎಲ್ಲ ಆಗಬಾರ್ದು ಅಂತ ಅಂದರೆ ಆದಷ್ಟು ನಾವು ನಮ್ಮ ಸ್ಕಿನ್ನ ಕೇರ್ ಮಾಡಬೇಕು. ನಿಮಗೆ ಗೊತ್ತಿರೋ ಹಾಗೆ ನಾನು ಸುಮಾರು ದಿನದಿಂದ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಾ ಬಂದಿದ್ದೀನಿ. ನನಗಂತೂ ಒಂದು ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇದ್ದೀರಾ, ಮೊದಲಿದಿಂದ ನನ್ನ ಸ್ಕಿನ್ಗೂ ಇವಾಗಿರೋ ಸ್ಕಿನ್ಗೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಹೇಳಿ. ಇನ್ನು ಈ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡೋದು ತುಂಬ ಅಂದರೆ ತುಂಬಾ ಸುಲಭ. ಏನಿಲ್ಲ, ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಅದೇ ನಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ನೆಲ್ಲ ಅನಲೈಸ್ ಮಾಡಿ ಏನೇನೆಲ್ಲ ತೊಂದರೆಗಳಿದೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇದರಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ ಆಯಿತಾ. ಅವರು ನಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೋಡಿಬಿಟ್ಟು ನಮಗೆ ಯಾವೆಲ್ಲ ಪ್ರಾಡಕ್ಟ್ಸ್ ಬೇಕಾಗುತ್ತೆ ನೋಡಿ ನಮ್ಮ ಸ್ಕಿನ್ ಟೋನ್ಗೆ ಸರಿ ಹೊಂದುತ್ತಲ್ಲ, ಅದನ್ನು ನಮಗೆ ನೇರವಾಗಿ ಮನೆಗೆ ಕಳಿಸ್ಕೊಡ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ,
ಇಷ್ಟೆಲ್ಲ ಪ್ರೋಸೆಸ್ಗೆ ತೊಗೊಳ್ಳೋವಂತಹ ಚಾರ್ಜಸ್ ಬಂದು ಬರೀ 2200 ರುಪೀಸ್ ಅಷ್ಟೇ. ನೆನೆ ಈ 2200 ರೂಪಾಯಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಆಗುತ್ತೆ, ಹಾಗೆ ಡೆಲಿವರಿ ಚಾರ್ಜ್ ಆಗುತ್ತೆ, ಜೊತೆಗೆ ಪ್ರಾಡಕ್ಟು ಕೂಡ ಅಮೌಂಟು ಕಟ್ ಆಗುತ್ತೆ. ಇಷ್ಟು ಕೂಡ ಬರೀ ನಮ್ಗೆ 2200 ರೂಪಾಯಿಗೆ ಸಿಕ್ಕೋಗ್ಬಿಡುತ್ತೆ. ನೀವು ಯೋಚನೆ ಮಾಡಿ, ನಾವು ಹೊರಗಡೆ ಹೋಗಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ತೀವಿ ಅಂದರೆ ಸಮಯ ಎಷ್ಟು ಬೇಕು, ಹಾಗೆ ಫೀಸ್ ಎಲ್ಲ ಎಷ್ಟಿರುತ್ತೆ ಅಂತ ಇದರಲ್ಲಿ ಡಬಲ್ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ನಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕೋಗ್ಬಿಡುತ್ತೆ ಆಯಿತಾ. ಅದಲ್ಲದೆ ಇಲ್ಲೇನಂತ ಅಂದರೆ ನಮಗೆ ಒಂದು ಡಯಟ್ ಚಾರ್ಟ್ ಕೊಡ್ತಾರೆ, ಜೊತೆಗೆ ಫಾಲೋ ಅಪ್ ಕೂಡ ಇರುತ್ತೆ ಆಯಿತಾ. ನಾವು ಏನು ಆಹಾರ ತಿಂತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ನಮ್ಮ ಸ್ಕಿನ್ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಅಂದರೆ. ಇನ್ನು ನಾನು ಕೂಡ ಸುಮಾರು ದಿನದಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಇನ್ನು ಇದನ್ನು ಬಳಸೋದು ಕೂಡ ತುಂಬಾ ಸುಲಭ. ಏನಿಲ್ಲ, ಒಂದು 3 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ಬೆಳಗ್ಗೆ ಮತ್ತು ನೈಟು ನನಗೆ ಏನೇನೆಲ್ಲ ಪ್ರಾಡಕ್ಟ್ಸ್ ಕೊಟ್ಟಿದ್ದಾರೆ ನೋಡಿ, ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಕೆಲವೇ ವಾರಗಳಲ್ಲಿ ಡ್ರೈನೆಸ್ ಇರ್ಬೋದು, ಡಲ್ನೆಸ್ ಇರ್ಬೋದು, ಎಲ್ಲ ಕೂಡ ಕಂಟ್ರೋಲಿಗೆ ಬರುತ್ತೆ. ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಇನ್ನು ನನಗೆ ಈ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ ನೋಡಿ. ನಿಮಗೆ ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸರಿ ಹೊಂದುತ್ತೆ ನೋಡಿ, ಆ ಕಿಟ್ನ ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ನೀವೇನಾದರೂ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊತೀನಿ ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಜೊತೆಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಚೆಕ್ ಮಾಡಿ ನೋಡಿ ಆಯಿತಾ. ಇನ್ನಿವಾಗ ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಈ ಕಡೆ ಸಾಂಬಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನ. ಇನ್ನು ಅಮ್ಮ ಸೂಪ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಅಷ್ಟೊಂದು ಬೆಳ್ಳುಳ್ಳಿ ನಮ್ಮ ಎಲ್ಲಕ್ಕೂ ಮಾಡಿದ್ದೀನಿ, ಸಾಂಬಾರ್ಗೂ ಬಿಡ್ಸಿ ಮಾಡಿದ್ದೀನಿ. ಹಂಗಾರೆ ನಾನು ಬರೀ ಈರುಳ್ಳಿ ಬಿಡಿಸ್ಕೊಳ್ಳ. ಏನು ಗೊತ್ತಾ, ಇವತ್ತು ನಾನು ಫಸ್ಟ್ ಟೈಮ್ ಮಟನ್ ತಿನ್ಬೇಕಂತ ಅಂದ್ಕೊಂಡಿದ್ದೀನಿ. ಇದುವರೆಗೂ ತಿಂದೇ ಇಲ್ಲ ಆಯಿತಾ. ನಾನು ಚಿಕ್ಕವಳಿರುವಾಗ ಯಾವಾಗ ಒಂದ್ಸಲ ಅಪ್ಪಾಜಿಯನ್ನು ತಂದಾಗ ತಿಂದಿದ್ದಷ್ಟೇ. ತಿಂದಿದ್ದ ಟೈಮಲ್ಲಿ ನಂಗೆ ಸ್ವಲ್ಪ ಚೆನ್ನಾಗಿ ಜ್ವರ ಬಂದುಬಿಟ್ಟಿತ್ತು, ಮತ್ತು ಕೈಯೆಲ್ಲ ಕಡ್ತಾ ಬಂದುಬಿಟ್ಟಿತ್ತು. ಆವಾಗಿಂದ ಇವಾಗಿನವರೆಗೂ ಕೂಡ ಒಂದಿನೂ ನಾನು ಟೇಸ್ಟ್ ಮಾಡಿಲ್ಲ. ಏನಾದರೂ ಒಪ್ಪಿಗೆ ಮಾಡಿಕೊಟ್ಟಾಗ ಪಾತ್ರೆ ಎಲ್ಲ ತೊಳಿತೀನಿ ನೋಡಿ, ಆ ಸಮಯದಲ್ಲೂ ಕೂಡ ಒಂದೊಂದ್ಸಲ ಕೈಯೆಲ್ಲ ಒಂಥರ ಮುಲ ಮುಲ ಅಂತ ಅಂತಿತ್ತು. ಹಾಗಾಗಿ ನನಗೆ ಅದೇ ಒಂಥರ ಭಯ, ಎಲ್ಲಿ ಮೈಯೆಲ್ಲ ತುರ್ಕೆ ಬರುತ್ತೆ ಮತ್ತು ಜ್ವರ ಬಂದುಬಿಡುತ್ತೆ ಅಂತ. ಹಾಗಾಗಿ ನಾನು ತಿನ್ನಲಿಕ್ಕೆ ಹೋಗಿರಲಿಲ್ಲ. ಆದರೆ ಅಮ್ಮ ಏನಂದರೆ, ನೀನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಆ ಥರ ಆಗಿರೋದು, ಅದು ಇವಾಗಲೂ ಇರುತ್ತೆ ಅಂತೇಳಿ ಏನು ಗ್ಯಾರಂಟಿ. ಬಾಣಂತಿ ಅಂತ ಅಂದಮೇಲೆ ಒಂದ್ಸಲನಾದರೂ ಸರಿ ಕಾಲು ಸೂಪ್ ಕುಡಿಬೇಕು, ಕುಡ್ದಿಲ್ಲ ಅಂದರೆ ಬಾಣಂತನ ಮುಗೀತು ಅಂತ ಅನ್ಸೋದೇ ಇಲ್ಲ, ನೀನು ಕುಡಿಲೇಬೇಕು ಅಂತೇಳಿ ಬಲವಂತ ಮಾಡಿ ಮಾಡಿ ಇವತ್ತು ತರಿಸಿರೋದು. ನನಗೂ ಆಸೆ ಇದೆ ಆಯಿತಾ, ಒಂದ್ಸಲನಾದರೂ ಮಟನ್ ತಿನ್ನಬೇಕು, ಹೆಂಗಿರುತ್ತೆ ನೋಡಬೇಕು ಅಂತ. ಚಿಕ್ಕವಳಿದ್ದಾಗ ತಿಂದಲ್ವಾ, ಹಂಗಾಗಿ ನಂಗೆ ನೆನಪೇ ಇಲ್ಲ. ಆದರೆ ಒಂಥರ ಭಯ, ಜ್ವರ ಬಂದುಬಿಡುತ್ತೋ ಅಂತ. ಇನ್ನು ಇವಾಗ 4 ತಿಂಗಳು ಹತ್ತತ್ರ ಬಂತು. ಇನ್ನೇನೊಂದು 3 ದಿನ ಬಂದರೆ 4 ತಿಂಗಳು ತುಂಬೋಗ್ಬಿಡುತ್ತೆ. ಇವಾಗ ಜ್ವರ ಬಂದರೂ ಕೂಡ ಪರವಾಗಿಲ್ಲ, ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಜಾಣದಿಂದನೂ ಸ್ವಲ್ಪ ದೂರ ಇರ್ಬೋದು ಅಂತೇಳಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಅಮ್ಮನ ಪ್ರಕಾರ ನಂಗೆ ಜ್ವರನೂ ಬರಲ್ಲ, ಏನೂ ಬರಲ್ಲ ಅಂತೆ. ಯಾಕಂದರೆ ಅವರದೇನೋ ಮಸಾಲೆ ಎಲ್ಲ ಕಡಿಮೆ ಹಾಕಿ ಸೂಪ್ ಮಾಡೋದಂತೆ. ಬರೀ ಬೆಳ್ಳುಳ್ಳಿ, ಶುಂಠಿ, ಆಮೇಲೆ ಇದೇನು ಹಾಕ್ತೀರಮ್ಮ? ಮೆಣಸು, ಒಂದು ಲವಂಗ ಅಷ್ಟು ಹಾಕಿ, ಕಾಳುಗಳು ಎಲ್ಲ ಕುಟ್ಟಿ ಹಾಕಿ, ಉಪ್ಪು ಹಾಕಿ 3 ವಿಸಲ್ 4 ವಿಸಲ್ ಚೆನ್ನಾಗಿ ಒಡಿಸಿ, ಅದು ಒಂದು ಚೊಂಬು, 1 2 3 4 5 ಲೋಟ ನೀರು, ಅಷ್ಟಿಷ್ಟು ಒಂದು ಅರ್ಧ ಲೋಟ ಬರಬೇಕು. ಅದ್ರ ಕಾಲೊಳಗಿರೋ ಸರಂಸ ಎಲ್ಲ ಇಳಿಬೇಕು, ಅದನ್ನ ಕುಡಿಬೇಕು. ಕುಡಿದ್ರೆ ಕಿವಿ ಮುಚ್ಕೊಳ್ಳಲ್ಲ, ಮತ್ತೆ ಶೀತ ಆಗಲ್ಲ, ಯಾವ ಕೈ ಮೈ ಏನು ಕೊಡ್ತಾನೂ ಬರಲ್ಲ, ಏನು ಬರಲ್ಲ ಅಂತ ನಮ್ಮ ಡಿಸೈಡ್ ಮಾಡ್ಕೊಂಡು ನಂಗೆ ಇವತ್ತು ಕುಡಿಸ್ಬೇಕಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರೆ. ನೋಡೋಣ, ನಾನು ಕುಡಿದ್ಬಿಡ್ತೀನಿ. 4 ಲೋಟದ ನೀರು 1 ಲೋಟ ಆಗ್ಬೇಕಂತ, ಅಲ್ಲಿವರೆಗೂ ಕುದಿಸ್ಬೇಕಂತೆ. 4 ಲೋಟ ಇದ್ದಿದ್ರು ಒಂದು ಅರ್ಧ ಚಂಬುದ್ರೂ ನಡೀತದೆ. ಚೆನ್ನಾಗಿ ಸೀಬೇಕು, ಬೇಯಬೇಕು, ಬೆಂದು ಒಳಗಿರೋ ಮೂಳೆ ಸಾರಾಂಶ ಎಲ್ಲ ಇಳಿಬೇಕು. ಇಳ್ದಿದ್ದು ಅದು ಕಾಳು ಸೂಪು ಅಂತ ಮಾಡ್ತೀವಿ ನಾವು. ಕಾಳು ಸೂಪ್ ಮಾಡೋದು ಬೇರೆ ತರ, ಅದು ಮಾಮೂಲಿ ರುಚಿಯಾದ ಕಾಳು ಸೂಪ್. ಅದು ರುಚಿ ಮಾಡ್ಕೊಂಡು ಕುಡಿಯೋದು. ಇದು ರುಚಿ ಇಲ್ದಿರೋ ಕಾಳು ಸೂಪ್. ರುಚಿ ಅಂದ್ರೆ ಅದ್ರ ಎಣ್ಣೆ ಅಂಶ ಬರೋದೇ ರುಚಿ. ಏನೋ ಹುಡುಕ್ತಾವ್ರೆ, ಜಾರ್ ಬೇಕು, ಜಾರು. ಏನ್ ಗೊತ್ತಾ, ಈ ತರ ಕ್ಯಾಮ್ರಾ ಏನಾದ್ರು ಆನ್ ಮಾಡ್ಬಿಟ್ರೆ ಫುಲ್ ಅವ್ರಿಗೆ ಮುಜುಗರ ಆಗ್ತಾ ಇರುತ್ತೆ. ನೂರಲ್ಲೆಲ್ಲ ನೋಡ್ತಾರೆ, ಏನಾದ್ರು ಅಂತಾರೆ, ನಿನ್ನ ತೋರಿಸ್ಬೇಡ ತೋರಿಸ್ಬೇಡ ಅಂತ. ಏನಾಯ್ತು ಅಂತ ಮಸಾಲೆ ಇಟ್ಕೊಳ್ಳೋದು ನೋಡಿ, ಆಕ್ಟಿಂಗ್ ಮಾಡ್ತಾರೆ. ಇವ್ರಿಗೆ ಏನಂದ್ರೆ, ಊರಲ್ಲಿ ಯಾರಾದ್ರೂ ನೋಡ್ಬಿಡ್ತಾರೆ, ನೋಡ್ಬಿಟ್ಟು ನಮ್ಮನ್ನ ಕೇಳ್ತಾರೆ, ವಿಡಿಯೋದಲ್ಲಿ ನಿಂಗೆ ಬರ್ತಿದ್ದಲ್ವಾ ವಸಂತಮ್ಮ ಅಂತ. ಅದಕ್ಕೆ ಅವ್ರಿಗೊಂಥರ ಮುಜುಗರ. ನೀನು ನನ್ನ ವಿಡಿಯೋ ಮಾಡ್ಬೇಡ, ಸುಮ್ಮನಿರು, ಬಸ್ಸಲ್ಲಿ ಹೋದ್ರು ನನ್ನನ್ನು ಕೇಳ್ತಾರೆ, ಊರಿಗೆ ಹೋದ್ರು ನನ್ನನ್ನು ಕೇಳ್ತಾರೆ ಅಂತ ಹೇಳ್ತಿರ್ತಾರೆ. ಇನ್ನು ವಿಡಿಯೋ ಮಾಡಿದ್ರೆ ನಾರ್ಮಲ್ ಆಗಿ ಏನಾದರೂ ಮಾತಾಡಿಸಿದಾಗ ಎಷ್ಟು ಜೋರ್ ಧ್ವನಿ ಬರುತ್ತೆ ಗೊತ್ತಾ ನಮ್ಮಂದು.
ಹಿಂಗೆ ಬೈತಾನೆ ಇರ್ತಾರೆ, ಮಟನ್ ತಿನ್ನಲ್ಲ ನೀನು, ತಲೆಕಾಲು ತಿನ್ನಲ್ಲ, ಅದೆಲ್ಲ ತಿನ್ನಬೇಕು, ನಾವು ಬಾಣಂತನ ಸಮಯದಲ್ಲಿ ಯಾವಾಗಲೂ ಚೆನ್ನಾಗಿ ತಿಂತಿದ್ದೋ, ಇವಾಗ ಅದಕ್ಕೆ ಗಟ್ಟಿಗಿರೋದು ಅಂತ. ನಾನು ಇವತ್ತೊಂದಿನ ತಿಂದ್ಬಿಟ್ಟು ಗಟ್ಟಿಗಾಗ್ಬಿಡ್ತೀನಿ. ಒಂದಿನಲ್ಲ, ಯಾವಾಗಲೂ 1 ತಿಂಗಳಲ್ಲಿ 2 ದಪ್ಪ 3 ದಪ್ಪ ಮಾಡ್ಕೊಂಡು ಕುಡ್ದಷ್ಟು ಮೂಳೆ ಸತ್ತಿ ಮೂಳೆ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ನನಗೂ ಆಸೆನೇ. ಸೊಂಟ ನೋವು ಬರಲ್ಲ, ಒಳ ಆರೋಗ್ಯ ಚೆನ್ನಾಗಿರ್ತಾರೆ. ಇವತ್ತೊಂದೇ ದಿವಸ ಅಂತೇನಿಲ್ಲ. ಆಯ್ತು, ಇವತ್ತೇನು ಆಗಿಲ್ಲ ಅಂದ್ರೆ ನಾನು ಮತ್ತೆ ಮತ್ತೆ ಏನು ಆಗೋದಿಲ್ಲ. ಏನಾದರೂ ಆದರೆ ನಾನಂತೂ ಕುಡಿಯಲ್ಲ. ಇನ್ನು ಕಾಲು ಸೊಪ್ಪಿಗೆ ಏನೇನು ಹಾಕಿದ್ದಾರೆ ಅಂತೇಳಿ ಇಲ್ಲಿ ಹಂಗೆ ತೋರಿಸ್ತೀನಿ ನೋಡಿ. ಜಾಸ್ತಿ ಏನೂ ಇಲ್ಲ, ಆಗಲೇ ಹೇಳ್ದಂಗೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ, ಜೀರಿಗೆ, ಮೆಣಸು, 1-2 ಲವಂಗ, ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಲಿಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು ಕುಟ್ಟಿ ಕೂಡ ಮಾಡ್ಬೋದಂತೆ. ಕುಟ್ಬಿಟ್ಟು ಮಾಡಿದ್ರೆ ಅದೆಲ್ಲ ಬಾಯಿಗೆ ಸಿಗುತ್ತಲ್ಲ, ತಿನ್ಲಿಕ್ಕೆ ಅಷ್ಟಿಷ್ಟ ಆಗಲ್ವೇನೋ ಅಂತ ಹೇಳ್ಬಿಟ್ಟು ಅವರು ರುಬ್ಬು ಅಂತ ಹೇಳಿದ್ರು, ನೀನು ಕುಡಿಯಲ್ಲ ಆಮೇಲೆ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟರಲ್ಲಿ ಜಾಣು ಕೂಡ ಎದ್ರು. ಜಾಣುಗೆ ಅಪ್ಪು ಈ ಬೆಲ್ಲನ ತೋರಿಸಿ ರೂಢಿ ಮಾಡಿಬಿಟ್ಟಿದಾರ. ರೂಢಿ ಮಾಡ್ದಾಗಿಂದೂ ಅಷ್ಟು ಅಡುಗೆ ಮನೆ ಕರ್ಕೊಂಡು ಬಂದರೆ ಈ ಬೆಲ್ಲ ಹಿಂಗೆ ಕೈಯಲ್ಲಿ ಹೊಡಿಲಿಕ್ಕೆ ಟ್ರೈ ಮಾಡೋದು, ಇಲ್ಲಾಂದರೆ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡೋದು. ಹೊಸಂಗಿಕಲ್ವ ನಿಂಗೆ ಹೊಸದು ಶರ್ಟು ಪೇಂಟು. ಅಯ್ಯೋ ಅಯ್ಯೋ, ಏನು ಏನು ಈರುಳ್ಳಿ ಕುಯ್ದಿದ್ದೀವಲ್ಲಿ, ಕಣ್ಣು ಉರಿಯುತ್ತೆ ಜಾಸ್ತಿ ಹೋಗ್ಕೊಂಡ್ರೆ. ಮುದ್ದು ಜೋಳ ಮುದ್ದು ನೋಡಿ ನೋಡಿ ಹೆಂಗ್ ನೋಡ್ತಿರೋದು. ಅಡ್ಗೆ ಮನೇಲಿರೋ ಒಂದ್ ಪದಾರ್ಥನೂ ಬಿಡಲ್ಲ, ಎಲ್ಲಾನು ನೋಡ್ತಾರೆ. ಎಲ್ಲ ಚೆಕ್ ಮಾಡ್ತದೆ, ರಾತ್ರಿ ಎಲ್ಲ ಚೆಕ್ ಮಾಡ್ಕೊಂಡ್ ಮನಿಕತ್ತದೆ, ಅವತ್ತರಿಕೆದ್ ಲೆಕ್ಕ ಮಾಡ್ತದೆ. ಯಾವ ಕಳ್ದೋಗ್ಯವೆ ಯಾವವೆ, ಇಲ್ಲೇ ಅವೆ, ನಾವೇನು ಕಳ್ದಿಲ್ಲ, ಎಲ್ಲ ಅಲ್ಲಲ್ಲೇ ಕೂತವ್ರೆ. ಬಟ್ಟೆ ತಿನ್ಕೊಡ್ದು, ತಿನ್ನಗ್ಲ ಬಟ್ಟೆ ತಿನ್ಕೊಡ್ದು, ಎಲ್ಲೋ ಅಲ್ಲಲ್ಲೇ ಕೂತವ್ರೆ ಕಣವ ಫ್ರೆಂಡ್ಗಳು. ಅದು ಅಲ್ಲೇ ಕೂತದೆ, ಮಣ್ಣಿನ ಮಡ್ಕೆ ನೀರು ನೋಡಲಿ ತಂಪು ಅಂತ ನಿಮ್ಮಮ್ಮ ಮಡಗಿರೋದು ನಾನೇ ಕುಡಿತಾ ಇದ್ದೀನಿ ಡೈಲಿ ಒಂದು ಮಡ್ಕೆ ನೀರ. ತಣ್ಣಗಿರ್ತವಲ್ವ ಅಳಿಸಿದಂಗೆ ಅದಕ್ಕೆ ಕುಡಿಯೋದು ನಾನು. ಇನ್ನ ಅಮ್ಮಂದು ಅಡ್ಗೆ ಕೆಲಸ ಮುಗೀತು, ನಾವು ಎತ್ಕೊಳ್ಳೋದೇ ಇನ್ನ ಕೆಲಸ ಇರ್ದು. ಈಗ ನಾನು ಸ್ವಲ್ಪ ಕುತ್ಕೊಂಡ್ಬಿಡ್ತೀನಿ, ಅವ್ರು ಸೂಪ್ ರೆಡಿ ಮಾಡ್ಕೊಂಡ್ಬಿಡ್ಲಿ, ಆಮೇಲೆ ನಾನು ಸಾಂಬಾರು ರೆಡಿ ಮಾಡ್ಕೊತೀನಿ. ಇನ್ನು ಸೂಪ್ಗೆ ಅಮ್ಮ ಎಣ್ಣೆ ಏನೂ ಆಗ್ತಾ ಇಲ್ಲ ನೋಡಿ. ಮಾಮೂಲಿಯಾಗಿ ಒಂದು ಕುಕ್ಕರ್ಗೆ ಡೈರೆಕ್ಟಾಗಿ ಅದು ಕಾಳುಗಳೆಲ್ಲ ಇರುತ್ತಲ್ಲ ನೋಡಿ, ಆ ಕಾಳುಗಳನ್ನ ಹಾಕಿಬಿಟ್ಟು ಅದಕ್ಕೊಂಚೂರು ಅರಿಶಿನದ ಪುಡಿ, ಹಾಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು, ಹಾಗೆ ರುಬ್ಬಿಟ್ಕೊಂಡಿದ್ರಲ್ವ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಅದನ್ನು ಕೂಡ ಸೇರಿಸ್ಕೊಂಡು ಇವಾಗ ನೀರನ್ನು ಕೂಡ ಹಾಗೆ ಹಾಕ್ತಾಯಿದ್ದಾರೆ. ಆಗಲೇ ಹೇಳ್ದಾಗ ಒಂದು 4 ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಒಂದು 3-4 ವಿಷಲ್ ತೆಗೆಸ್ಬೇಕಂತೆ. ಇನ್ನು ಅದನ್ನು ಮಾಡಲಿಕ್ಕೆ ಅಮ್ಮ ಇಟ್ಬಿಟ್ಟು ಜಾಣ ನೋಡ್ಕೊಳ್ಳಿಕ್ಕೆ ಅಂತ ಹೇಳಿ ಹೋದ್ರು. ನಾನಿವಾಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಅಪ್ಪು ಈ ತಲೆನ ಅಲ್ಲೇ ಚೆನ್ನಾಗಿ ಕ್ಲೀನೆಲ್ಲ ಮಾಡಿಸ್ಕೊಂಡು ಬಂದಿದ್ರು. ಅದಕ್ಕೆ ಅಮ್ಮ ಅರಿಶಿನ ಉಪ್ಪೆಲ್ಲನೂ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಬೌಲ್ ಆಗೋವಷ್ಟು ಆಗಿದೆ ನೋಡಿ. ಇದನ್ನು ಮಾಡಲಿಕ್ಕೆ ಮೊದಲು ನಾನು ಒಂದು ಕುಟಾಣಿಗೆ 1 ಇಂಚಿನಷ್ಟು ಶುಂಠಿ, 1.5 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಕುಟ್ಕೊತಾ ಇದ್ದೀನಿ. ಮಿಕ್ಸಿಗೆ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಹಾಕೊಳ್ಬೋದು. ಮನೇಲಿ ಖಾಲಿಯಾಗಿತ್ತು, ಹಾಗಾಗಿ ನಾನು ಇದೇ ಥರ ಕುಟ್ಕೊಂಡೆ. ಇಷ್ಟ ಆಗಿದೆ ನೋಡಿ. ಇವಾಗ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಮಟನ್ ಬೇಯಲಿಕ್ಕೆ ಜಾಗ ಇರಬೇಕು, ಆ ಥರ ಒಂದು ಕುಕ್ಕರ್ನ ಇಟ್ಕೊಳ್ಬೇಕಾಗುತ್ತೆ, ಸ್ವಲ್ಪ ದೊಡ್ಡದೇನೆ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1.5 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆದಮೇಲೆ ಅದಕ್ಕಾಗಲೇ ಕುಟ್ಟಿಟ್ಕೊಂಡಿದ್ನಲ್ಲ ಶುಂಠಿ ಮತ್ತು ಬೆಳ್ಳುಳ್ಳಿ, ಅದನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ. ಇದು ನೋಡಿ ಹಿಂಗಾಗಿದೆ. ಈ ಥರ ಆದಮೇಲೆ ಮಟನ್ ಇತ್ತಲ್ಲ ತಲೆ ಮಾಂಸ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸುಮಾರು ಒಂದು ಬೌಲ್ ಆಗೋವಷ್ಟು ಇತ್ತು. ಒಂಚೂರು ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ನಾನು ಕೂಡ ದೊಡ್ಡದಾಗಿರೋ ಕುಕ್ಕರ್ನೇ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಒಂದು ಚಿಟಿಕೆ ಅರಿಶಿನದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿನ ಸ್ವಲ್ಪ ಜಾಸ್ತಿನೇ ಬಿದ್ದುಬಿಡ್ತು, ಇಷ್ಟೊಂದು ಹಾಕೊಳ್ಳೋದು ಬೇಡ, ಒಂದು ಚೂರೇ ಹಾಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಒಣಮೆಣ್ಸಿನ್ಕಾಯಿನ ಇವಾಗ ಬಿಸಿನೀರಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡೂ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟನ್ನ ತೊಗೊಳ್ಳಿ, ನಮ್ಮನೆ ಇಷ್ಟ ಹಾಕಿದ್ರೆ ಸಾಕಾಗುತ್ತೆ, ಹಂಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ. ಬಿಸಿನೀರಲ್ಲಿ ಒಂದು 5-10 ನಿಮಿಷ ನೆನೆಸಿಟ್ಬಿಟ್ರೆ ರುಬ್ಲಿಕ್ಕೆ ಈಸಿ ಆಗುತ್ತೆ, ಹಾಗಾಗಿ ನೆನೆಸಿಟ್ಕೊಂಡೆ. ಅಷ್ಟರಲ್ಲಿ ಈ ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1.5 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂಚೂರು ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಒಂದು 3 ಪೀಸ್ ಆಗುವಷ್ಟು ಚಕ್ಕೆ, ಒಂದು 4-5 ಲವಂಗ, ಹಾಗೆ 1-2 ಏಲಕ್ಕಿ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಮೆಣಸು, 3 ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಥರ ಫ್ರೈ ಮಾಡಿಬಿಟ್ಟು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಡಲೆನ ಸೇರಿಸ್ತಾ ಇದ್ದೀನಿ. ಪುಟ್ಟು ಸ್ಪೂನಲ್ಲ 1 ಸ್ಪೂನ್ ತೊಗೊಂಡಿರೋದು ನಾನು. ಅದಾದಮೇಲೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತಂತೆ, ಅಪ್ಪು ಯಾವಾಗಲೂ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿನೇ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿದ್ದಾದಮೇಲೆ ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿನ ನಾನು ಒಂದು 4-5 ಟೀ ಸ್ಪೂನ್ ಆಗೋವಷ್ಟು ತೊಗೊಂಡಿದ್ದೀನಿ. ನಮ್ಮನೆ ಇರೋದು ಚಿಕ್ಕ ಸ್ಪೂನು, ಹಾಗಾಗಿ ಒಂದು 5 ಸ್ಪೂನ್ ತೊಗೊಂಡಿರೋದು. ಅದಾದಮೇಲೆ ಸ್ವಲ್ಪ ಗಸಗಸೆನ ಹಾಕಿ
ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ. ಇದು ತಣ್ಣಗಾದ್ಮೇಲೆ ರುಬ್ಬಬೇಕು. ಬಿಸಿ ಇರುವಾಗ ಯಾವುದೇ ಪದಾರ್ಥನ ಹಾಕಿ ಮಿಕ್ಸಿಲಿ ರುಬ್ಬೋದ್ರಿಂದ ಮಿಕ್ಸಿ ಬೇಗನೆ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಈ ಕಡೆ ಮೆಣಸಿನ್ಕಾಯಿ ಕೂಡ ಸಾಫ್ಟ್ ಆಗಿತ್ತು, ಅದನ್ನು ರುಬ್ಬಿಟ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ರುಬ್ಬಿಟ್ಟು ಸಾಂಬಾರೆಲ್ಲ ಮಾಡಿದ್ರೆ ಸಾಂಬಾರು ಕಲರು ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ. ಇನ್ನು ಒಂದೆರಡು ಸಣ್ಣ ಟೊಮೊಟೊನ ರುಬ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ರುಬ್ಬಿಟ್ಕೊಬೇಕು ಇದನ್ನೆಲ್ಲ. ಅದಾದಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದು ನೋಡಿ ಮಸಾಲೆ, ಅದು ಕೂಡ ತಣ್ಣಗಾಗಿತ್ತು. ಅದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಮಾಮೂಲಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ತಾ ಇದ್ದೀನಿ. ಈ ಮೂರೂ ಕೂಡ ಸಪ್ರೇಟಾಗಿ ರುಬ್ಬಬೇಕು. ಕೆಲವೊಬ್ಬರು ಒಟ್ಟಿಗೆ ಹಾಕೊಂಡು ಕೂಡ ಮಾಡ್ತಾರೆ, ಅದು ಟೇಸ್ಟ್ ಬೇರೆ ಇರುತ್ತೆ, ಇದು ಟೇಸ್ಟ್ ಬೇರೆ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ. ಅಪ್ಪುಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಡಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಇದು ಕೂಡ ಚೆನ್ನಾಗಿ ಬೆಂದಿತ್ತು. ಇದರಲ್ಲಿ ಏನು ಗೊತ್ತಾ, ಈಗ ಮಾಮೂಲಿಯಾಗಿ ಮಟನ್ನ ನಾವು ಫ್ರೈ ಮಾಡಿದಾಗ ಸ್ವಲ್ಪ ನೀರಿನ ಅಂಶ ಎಲ್ಲ ಜಾಸ್ತಿ ಬಿಟ್ಕೊಳುತ್ತೆ, ಇದರಲ್ಲಿ ಜಾಸ್ತಿ ಬಿಡಲ್ಲ. ಹಂಗಾಗಿ ನೋಡ್ಕೊತಾ ಇರಬೇಕು, ಕೆಲವೊಮ್ಮೆ ಸೀದೋಗ್ಬಿಡುತ್ತೆ. ಇನ್ನು ನೀವು ನೋಡ್ತಿದ್ದೀರಲ್ವ, ಅದು ಬೆಂದಿರೋದು ಕೂಡ ಕಾಣಿಸ್ತಾ ಇದೆ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಚಿಲ್ಲಿ ಪೇಸ್ಟು, ಅದನ್ನು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೇಸ್ಟಲ್ಲೇ ಒಂದು 3 ರಿಂದ 4 ನಿಮಿಷ ಹುರ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಟೊಮೊಟೊ ಪ್ಯೂರಿನ ಇದಕ್ಕೆ ಸೇರಿಸ್ಬಿಟ್ಟು ಅದನ್ನು ಕೂಡ ಒಂದು 3 ರಿಂದ 4 ನಿಮಿಷ ಹುರ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ನೋಡಿ, ಅಷ್ಟು ಬೇಗನೆ ಇದು ಬೇಯ್ಕೊಳುತ್ತೆ. ಅಂದರೆ ಜಾಸ್ತಿ ವಿಷಲ್ ತೆಗೆಸೋ ಅಗತ್ಯ ಇರೋದಿಲ್ಲ. ಅದಾದಮೇಲೆ ರುಚಿನೂ ಕೂಡ ಚೆನ್ನಾಗಿರುತ್ತೆ. ನಾವು ವಿಷಲ್ ತೆಗೆಸಿ ಮಾಡೋ ಅಡುಗೆಗಿಂತ ಈ ಥರ ಓಪನ್ ಪಾತ್ರೆಯಲ್ಲಿ ಮಾಡ್ಕೊಳ್ಳೋ ಅಡುಗೆನೇ ಸ್ವಲ್ಪ ರುಚಿ ಜಾಸ್ತಿ ಬರೋವಂಥದ್ದು. ಸಮಯ ಇರಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಡೋದು ಅಷ್ಟೇ. ಇನ್ನಿವಾಗ ಫ್ರೈ ಮಾಡಿದ್ದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಕೂಡ ಸೇರಿಸ್ಕೊಂಡು ಸಾಂಬಾರು ಎಷ್ಟು ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಬೇಕು. ಈ ಟೈಮಲ್ಲಿ ರುಚಿಗೆ ಏನಾದರೂ ಸ್ವಲ್ಪ ಕಮ್ಮಿ ಆಗಿದ್ರೆ ಉಪ್ಪು ಕೂಡ ಸೇರಿಸ್ಕೊಳ್ಬೋದು. ಇನ್ನು ನಾನು ಫ್ರೈ ಮಾಡುವಾಗ್ಲೇ ಅದು ಮಟನ್ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ, ಹಾಗಾಗಿ ನಾನು ಇನ್ನೊಂದು ವಿಷಲ್ ತೆಗೆಸ್ಕೊಳ್ತೀನಿ ಅಷ್ಟೇ. ಇದೊಂದು ವಿಷಲ್ ಬಂದ್ಬಿಡ್ಲಿ. ಇನ್ನು ಅಪ್ಪನೂ ಕೂಡ ಊಟಕ್ಕೆ ಬಂದರು. ಅವ್ರು ಬರುವಾಗ ಬೇಬಿ ಸ್ವಿಂಗ್ ಬರುತ್ತಲ್ವ, ನಾವು ಜೋಳಿಗೆ ಅಂತ ಕರಿತೀವಿ, ಅದನ್ನು ತೊಗೊಂಡು ಬಂದಿದ್ರು. ಏನಂದರೆ ಇವಾಗ ಜಾಣು ಒಂದು ಸೈಡ್ಗೆ ತಿರುಕೊಳ್ತಾ ಇದ್ದಾರೆ. ನಾವೀಗ ಒಂದು ಸೈಡಿಗೆ ಮಲಗ್ತೀವಲ್ಲ, ಆ ಥರ ತಿರುಕೋತಾ ಇದ್ದಾರೆ. ಆ ಥರ ತಿರುಕೊಳ್ಳಿಕ್ಕೆ ಶುರು ಮಾಡಿದ್ಮೇಲೆ ಬೇಗನೆ ಉಲ್ಟಾ ಆಗಿಬಿಡ್ತಾರಂತೆ. ಅಂದರೆ ಬೋರಲ್ಲಿ ಬೀಳೋದು ಬೇಗನೆ ಬೀಳ್ತಾರಂತೆ. ಹಾಗಾಗಿ ಸ್ವಲ್ಪ ನಮಗೆ ಭಯ. ಇವಾಗ ನೋಡಿ, ನೈಟ್ ಹೊತ್ತಾದರೆ ತೊಟ್ಲಲ್ಲಿ ಹಾಕಿ ಪಕ್ಕದಲ್ಲಿ ನಾವೇ ಇರ್ತೀವಿ, ಏನು ಭಯ ಇರಲ್ಲ. ಹಗಲೊತ್ತಿನಲ್ಲಿ ಏನಾಗುತ್ತೆ ಅಂದರೆ ಮಲಗಿದಾಗ ತೊಟ್ಲಿಗೆ ಹಾಕ್ತೀವ, ನಾವು ಬೇರೆ ಕೆಲಸ ಏನಾದರೂ ಮಾಡ್ಕೊತಾ ಇರ್ತೀವಿ. ಅಕಸ್ಮಾತ್ ಎದ್ಬಿಟ್ಟು ಉಲ್ಟಾ ಆದಾಗ ತೊಟ್ಲು ದಬಾಕೊಂಡ್ಬಿಡುತ್ತೆ. ಆವಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಕೆಲವೊಂದು ಮಕ್ಕಳು ಕೆಳಗಡೆ ಬಿದ್ದಿರೋದು ಕೂಡ ಉಂಟು. ಅದಕ್ಕೆ ಅಪ್ಪು ಇದನ್ನು ತೊಗೊಂಡು ಬಂದರು. ಯಾವಾಗ್ಲೂ ಕೂಡ ನೋಡಿಕೊಂಡೇ ಇರಲಿಕ್ಕಾಗಲ್ಲ ಅಲ್ವಾ, ಯಾಮಾರು ಬಿಟ್ಟರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಚಿನ್ನಮ್ಮ ಬೀಳ್ದಂಗೆ ಒಳ್ಳೇದಾಗ್ಲಿ ಅಂತ ಸಣ್ಣ ಮಾಡ್ಕೊಳವ. ಇಷ್ಟುದ್ದ ಐತಿ 20 kg ಆಗೋರ್ಗು ಹಾಕ್ಬೋದು ಅವನ್ನ. ಹೆಂಗೋ ಅಲ್ಲಿ ನೋಡ್ಕೊಳ್ಳಿ, ಗೊದ್ರಾಗ ಅಲ್ಲಿ ಕಟ್ಟಕ್ಕೆ ಏನಿಲ್ಲ, ಆರಾಮಾಗಿರ್ತದೆ. ನಿಗ್ರ ಕಣಂಟದಿ ಅಲ್ಲಿಗೇನ ಕೊಡ್ಬೇಕು ಬಂದಾಗಿ. ಏನಿಲ್ಲ ಇಲ್ಲ, ಅಯ್ಯೋ ಎಲ್ಲ ಒಂದೇ ತಕ್ಕೆ ಸೇರ್ಕತ್ತದೆ. ಇಲ್ಲಿ ಜಿಪ್ ಐತಿ ಹಿಂಗೆ, ನಿನ್ನೆಲ್ಲೋ ಹೋಗಲ್ಲ ಅವನು. ಅಯ್ಯೋ ಗಾಬರಿ ಆಗ್ಬಿಟ್ಟವ್ರೆ. ಜಾಣು, ಹೊಸ ತೊಟ್ಲು ನಿಮ್ಗೆ ಡಾಡು ತಂದಿರೋದು ಮಗ್ನೆ. ಖುಷಿ ಆಯ್ತಾ ಗಾಬರಿ ಆಯ್ತಾ? ಒಂದೇ ದಿವಸ ಅನ್ನು ಇನ್ನು 10ರಿಗೆ ಬಿಲ್ಕುಲ್ ಬರಕ್ಲ. ಹತ್ರಕ್ಕೇನು ಇದ್ರ ಹತ್ರಕ್ಕೆ ಬರಕ್ಲ ನಾನು. ಸೊಳ್ಳೆ ಪರ್ದೆ ಹೌದಾ? ತಡ್ರಿ, ಸೂಸು ಮಾಡ್ಬಿಟ್ಟನು. ಮೇಲಿಂದ ಬಿಡೋದಲ್ವಾ? ಹಿಂಗ ಹಾಕ್ಬಿಟ್ಟು, ಅಂದ್ರೆ ಇದು ಓಲ್ ಐತೆ. ಓ ಹಿಡಿಯಕ್ ಹೋಯ್ತಾನ ಬಟ್ಟೆಯ. ಏ ನಾಟಕ ಡ್ರಾಮಾ ರಾಜ್ ಅಷ್ಟೇ. ನನ್ಗೆ 2 ನಿಮಿಷ, ನಂಗೆ ಇಷ್ಟ ಆಗಲ್ಲ ಇದೆಲ್ಲ. ಏನಿಲ್ಲ, ಹಿಂಗ್ ಲಾಕ್ ಮಾಡಿ ತೂಗ್ಬೇಕು ಹಾಕೊಂಡು ಹಿಂಗೆ. ಇಲ್ಲಪ್ಪು ನೋಡೋಣ, ನಗ್ತವ್ರ ಬೇಜಾರು ಮಾಡ್ಕೊಂಡವ್ರ ಅಂತ. ಬೇಜಾರಯ್ಯ. ಏನು ಜಾಣು, ಖುಷಿ ಆಯ್ತಾ? ಹೌದಾ? ಇಷ್ಟ ಆಯ್ತಾ ನಿಮ್ಗೆ? ನೀವ್ ಆ ಕಡೆ ಈ ಕಡೆ ಕದ್ದಂಗಿಲ್ಲ. ಜೋಳಿಗೆಗೆ ಹಾಕಿದ ಕೂಡಲೇ ಗಾಬರಿ ಆದ್ರೇನೋ ಅಂತೇಳಿ ನಾವು ಅನ್ಕೊತಾ ಇದ್ರೆ ಅವ್ರಿಗಂತೂ ತುಂಬಾ ಖುಷಿ ಆಗಿಬಿಡ್ತು. ಇವಾಗ ಹಂಗಾಗಿದೆ ಅಂತ ಅಂದರೆ ತೊಟ್ಲಲ್ಲಿ ಮಲ್ಕೊಳ್ಳಿಕ್ಕೆ ಇಷ್ಟನೇ ಪಡಲ್ಲ, ಜೋಳಿಗೆನ ಮಲಗಿಸಿದ್ರೇ ಇಷ್ಟ ಆಗೋದು. ಅದಕ್ಕೆ ನಾವು ರಾತ್ರಿ ಮಾತ್ರ ತೊಟ್ಲಲ್ಲಿ ಮಲಗಿಸ್ತೀವಿ, ಹಗಲೊತ್ತಿನಲ್ಲಿ ಜೋಳಿಗೆಗೇನೆ ಹಾಕ್ಬಿಡೋದು. ಇದರಲ್ಲಿ ಆರಾಮಾಗಿ ಮಲ್ಕೊಳ್ತಾರೆ. ಇನ್ನು ಅಪ್ಪು ಸ್ವಲ್ಪ ಹೊತ್ತು ಅದನ್ನು ತೂಕೊಂಡು ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ, ಇವಾಗ ಖುಷಿ ಆಗ್ತದೆ ನೋಡು ಅಂತ. ಏನಂದರೆ ಅಪ್ಪು ಈ ಥರ ಮನೆಗೆ ಬರ್ತಾರೆ ನೋಡಿ, ಆ ಸಮಯದಲ್ಲಿ ಮೊದಲೆಲ್ಲ ಹೆಂಗೆ ಅಂದರೆ ಫೋನ್ ನೋಡ್ಕೊಂಡು ಕುತ್ಕೊಳ್ತಿದ್ರು,
ಇಲ್ಲಾಂದ್ರೆ ಅವ್ರ ಕೆಲಸ ಏನಾದರೂ ಮಾಡ್ತಿದ್ರು. ಇವಾಗ ಒಂಚೂರು ಸಮಯ ಸಿಕ್ಕಿದ್ರೆ ಸಾಕು ಜಾಣು ಜೊತೆ ಜಾಸ್ತಿ ಸಮಯ ಕಳೀಲಿಕ್ಕೆ ಇಷ್ಟಪಡ್ತಾರೆ. ಜಾಣುಗಂತೂ ಏನಾದರೂ ಒಂದು ಹೇಳ್ತಾ ಇರ್ತಾರೆ, ಅಂದರೆ ಕಲಿಸ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಈಗ ಉಲ್ಟಾ ಏನಾದರೂ ಆಗ್ತಾಯಿದ್ರೆ ಇವರು ಉಲ್ಟಾ ಆಗೋದು, ನೋಡ್ಬಿಟ್ಟು ಕಲೀಲಿ ಅಂತ ಹೇಳಿ, ಹಾಗೆ ಏನಾದರೂ ಒಂದು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡೋದು, ಈ ಥರ ಏನಾದರೂ ಒಂದು ಒಟ್ಟಿನಲ್ಲಿ ಆ್ಯಕ್ಟಿವ್ ಆಗಿರಬೇಕು ಜಾಣು, ಆ ಥರ ಅವರು ಟ್ರೈನ್ ಮಾಡ್ತಾ ಇರ್ತಾರೆ. ಜಾಣುನೂ ಅಷ್ಟೇ ಎಲ್ಲನೂ ಕೂಡ ಬೇಗನೆ ಕಲ್ತ್ಕೊತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಹೆಂಗೆ ಗೊತ್ತಾ, ಇವಾಗ ನಾವೇನಾದ್ರೂ ನಾಲ್ಗೆ ಈಚೆ ಮಾಡಿ ತೋರಿಸ್ತಾ ಇದ್ರೆ ಅವರು ಈಚೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಈ ಥರ ನಾವೇನಾದರೂ ಮಾಡಿದ್ರೆ ಅವರು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆ ಈ ವಿಚಾರ ಮಾತಾಡ್ತಾ ನನಗೊಂದು ವಿಷಯ ನೆನಪಾಯಿತು. ಏನಂದರೆ ಮೊನ್ನೆ ನಮ್ಮ ಮನೆಗೆ ಒಬ್ಬರು ಸಬ್ಸ್ಕ್ರೈಬರ್ ಬಂದಿದ್ರ, ಇದೇ ಏರಿಯಾದಲ್ಲಿ ಇರೋವಂಥದ್ದವರು. ಅವರು ಪಾಪ ಜಾಣು ನೋಡ್ಬೇಕಂತೇಳಿ ತುಂಬ ದಿನದಿಂದ ಆಸೆ ಇತ್ತಂತೆ. ಹಾಗಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಹಾಗೇನೇ ಬಂದು ಹೋದ್ರ. ಅವ್ರಿಗಂತೂ ತುಂಬ ಖುಷಿ ಆಗಿಬಿಡ್ತು. ಸುಮಾರು ಹೊತ್ತು ಜಾಣ ಜೊತೆ ಸಮಯ ಕಳೆದ್ರು. ಹಾಗೆ ಅವ್ರ ಅಕ್ಕಂಗೂ ಕೂಡ ಸೇಮ್ ನನಗೆ ಡೆಲಿವರಿ ಆಯ್ತಲ್ಲ ಅದೇ ಮಂತಲ್ಲಂತೆ ಡೆಲಿವರಿ ಆಗಿದ್ದು. ಅವ್ರಿಗೆ 4 ದಿನ ಮೊದಲು, ಅಂದರೆ ಜಾಣುಗಿಂತ 4 ದಿನ ದೊಡ್ಡವರು ಅವ್ರ ಪಾಪು, ಜಾಣು ಚಿಕ್ಕವರು ಆಯಿತಾ. ಅದನ್ನೇ ಬಂದು ಹೇಳ್ತಾ ಇದ್ರು, ನಮಗೆ ನಮ್ಮ ಪಾಪು ನೋಡಿದಾಗೆಲ್ಲ ಜಾಣುನೇ ನೆನಪಾಗ್ತಾರೆ. ಅವಾಗ ಪಟ್ಟಂತ ವಿಡಿಯೋ ತೆಗೆದು ನೋಡ್ತಾ ಇರ್ತೀವಿ, ಒಂಥರ ಖುಷಿ ಆಗುತ್ತೆ. ಇಬ್ಬರು ಒಂದೇ ತಿಂಗಳಲ್ಲಿ ಹುಟ್ಟಿದಾರಲ್ಲ ಅಂತೇಳಿ ನಾವು ಮನೇಲಿ ಮಾತಾಡ್ಕೊತಾ ಇರ್ತೀವಿ ಅಂತ ಈ ಥರ ಎಲ್ಲ ಹೇಳ್ತಾ ಇದ್ರ. ಹಾಗೆ ಅವ್ರು ಇನ್ನೊಂದೇನು ಹೇಳಿದ್ರು ಅಂದರೆ, ಜಾಣು ತುಂಬ ಬೇಗನೆ ಎಲ್ಲ ಕಲಿತಾ ಇದ್ದಾರೆ. ಅಂದರೆ ನೀವೇನಾದರೂ ಮಾತಾಡ್ಸಿದ್ರೆ ರಿಯಾಕ್ಟ್ ಮಾಡ್ತಾರೆ, ನಗ್ತಾರೆ. ನೀವು 2 ಮಂತ್ಸು 2.5 ಮಂತ್ಸ್ದೆಲ್ಲ ವಿಡಿಯೋಸ್ ಎಲ್ಲ ಹಾಕಿದ್ರಲ್ಲ, ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಆದರೆ ನಮ್ಮ ಪಾಪು ಇನ್ನೂ ಕೂಡ ನಮ್ಮನ್ನು ನೋಡಿ ನಗೋದು, ನಾವೇನಾದರೂ ಮಾತಾಡಿಸ್ತಾ ಇದ್ದರೆ ಸ್ವಲ್ಪ ಕೈಕಾಲೆಲ್ಲ ಜಾಸ್ತಿ ಆಡಿಸೋದು, ಅದನ್ನೆಲ್ಲ ಏನೂ ಮಾಡ್ತಾ ಇಲ್ಲ. ಜಾಣು ಹೆಂಗೆ ಅಷ್ಟು ಬೇಗ ಮಾಡ್ತಾ ಇದ್ದಾರೆ, ನೀವು ಹೆಂಗೆ ಎಲ್ಲನೂ ಹೇಳ್ಕೊಡ್ತಾ ಇದ್ರಿ, ಈ ಥರ ಎಲ್ಲ ಕೇಳ್ತಾ ಇದ್ರ. ಈಗ ಹೊಸ್ದಾಗಿ ಮನೆಗೆ ಮಗು ಬಂತು ಅಂತ ಅಂದರೆ, ಅದರಲ್ಲೂ ಮೊದಲನೇ ಮಗು ಅಂತ ಅಂದರೆ ನಮಗೂ ಕೂಡ ಸುಮಾರಷ್ಟು ಡೌಟ್ಸ್ ಇರುತ್ತೆ. ಹಂಗೆ ಅವರು ಕೂಡ ಡೌಟ್ಸ್ನೆಲ್ಲ ಕೇಳ್ತಾ ಇದ್ರು. ನಮ್ಮ ಅಕ್ಕ ಬರಲಿಕ್ಕಾಗಿಲ್ಲ, ನಾನು ಬಂದಿದ್ದೀನಲ್ಲ ಅದಕ್ಕೆ ನಾನೆಲ್ಲ ಕೇಳ್ಕೊಂಡು ಹೋಗ್ತೀನಿ ಅಂತ. ಹಾಗೆ ಕೆಲವೊಂದಿಷ್ಟು ಕಮೆಂಟ್ಸ್ ಕೂಡ ನನಗೆ ಇದೇ ಥರ ಬಂದಿತ್ತು ಆಯಿತಾ. ಜಾಣು ತುಂಬ ಚುರುಕಿದ್ದಾರೆ, ನಮ್ಮ ಮಗು ಇನ್ನೂ ಅಷ್ಟೊಂದು ಚುರುಕಿದೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ ಅಂತೇಳಿ ಹೇಳ್ತಿದ್ರು. ಹಾಗೆ ಇನ್ನೂ ಒಂದು ಕಮೆಂಟ್ ಏನಂದರೆ, ಜಾಣುಗೀಗಾಗಲೇ 3 ತಿಂಗಳು ಆಗಿದೆಯಲ್ವಾ, ಇನ್ನೂ ಯಾಕೆ ಬೋರ್ಲು ಬಿದ್ದಿಲ್ಲ, ನನ್ನ ಮಗ 3 ತಿಂಗಳಿಗೆ ಬೋರ್ಲು ಬಿದ್ದುಬಿಟ್ಟ, ನೀವು ಸ್ವಲ್ಪ ನಿಮ್ಮ ಮಗುನ ಚೂಟಿ ಮಾಡಿ, ಈ ಥರ ಒಬ್ಬರು ಕಮೆಂಟ್ ಮಾಡಿದರು ಆಯಿತಾ. ಇದೇ ಥರ ಸುಮಾರಷ್ಟು ಕಮೆಂಟ್ಗಳನ್ನ ನೋಡಿದ್ದೀನಿ. ಜಾಸ್ತಿ ಏನು ಗೊತ್ತಾ, ಕಂಪೇರ್ ಮಾಡಿ ಮಾತಾಡ್ತಾ ಇರ್ತಾರೆ. ನಾವಾದರೂ ಅಷ್ಟೇ ನೆನ್ನೆ ಇವಾಗ ನಮ್ಮ ಮಗು ಜೊತೆ ಇನ್ನೊಂದು ಮಗುನ ಯಾರನ್ನಾದ್ರೂ ಕರ್ಕೊಂಡು ಬಂದುಬಿಟ್ಟಾಗ, ನಿಮ್ಮ ಮಗು ಇಷ್ಟು ಬೇಗ ಅಂಬೆಗಾಲು ಆಗ್ತಾ ಇದೆ, ಇಷ್ಟು ಬೇಗ ತೆವಳ್ತಾ ಇದೆ, ಅಯ್ಯೋ ನನ್ನ ಮಗ ಇನ್ನೂ ತೆವಳ್ತಾನೆ ಇಲ್ಲ, ಅಂಬೆಗಾಲು ಆಗ್ತಿಲ್ಲ, ಈ ಥರ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಆವಾಗ ಏನಾಗುತ್ತೆ ಗೊತ್ತಾ, ಈ ಚಿಕ್ಕ ಮಕ್ಕಳನ್ನ ಕಂಪೇರ್ ಮಾಡಿ ನೋಡಿದಾಗ ಅಮ್ಮಂದಿರಿಗೆ ತುಂಬಾ ಬೇಜಾರಾಗುತ್ತೆ. ಅಯ್ಯೋ ಅವ್ರ ಮಗು ಇಷ್ಟು ಬೇಗ ಎಲ್ಲ ಕಲಿತಿದೆ, ನನ್ನ ಮಗು ಇನ್ನೂ ಕಲಿತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮಗು ದೊಡ್ಡವರಾದ್ಮೇಲೂ ಕೂಡ ನಾವು ಇದನ್ನೇ ಕಂಟಿನ್ಯೂ ಮಾಡ್ತೀವಿ. ಇವಾಗ ನೋಡಿ ನನ್ನ ಮಗನ ಮುಂದೆ ಬೇರೆಯವ್ರ ಮಗನ್ನ ನೋಡು ಅವನು ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ, ನೋಡು ಅವನು ಚೆನ್ನಾಗಿ ಸಾಂಗ್ ಆಡ್ತಾನೆ, ನಿನ್ನ ಕೈಲಿ ಏನೂ ಆಗೋಲ್ಲ, ನೀನು ನೋಡಿದ್ರೆ ಹಿಂಗೆ ಇರ್ತೀಯ ಅಂತ ಹೇಳಿ ಅಂದಾಗ ನಿಜವಾಗ್ಲೂ ಅವಾಗ ಮಕ್ಳಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ. ಈಗ ಸ್ಟಾರ್ಟಿಂಗ್ ಚಿಕ್ಕ ಮಗು ಇದ್ದಾಗ ಕಂಪೇರ್ ಮಾಡಿ ನೋಡಿದಾಗ ಅಮ್ಮಂಗೆ ಮಾತ್ರ ಬೇಜಾರಾಗಿರುತ್ತೆ. ಮಕ್ಕಳು ಬೆಳೀತಾ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಲ್ಲ, ಅವಾಗ ಮಕ್ಳಿಗೂ ಕೂಡ ಬೇಜಾರಾಗುತ್ತೆ. ಅವ್ರಿಗೊಂದು ಟೈಮ್ ಅನಿಸುತ್ತೆ, ಏನಪ್ಪ ಇದು, ನಮ್ಮ ಮಮ್ಮಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ, ನಮ್ಮ ಮಮ್ಮಿನೇ ನನ್ನ ಈ ಥರ ಚೀಪಾಗಿ ನೋಡ್ತಾರೆ, ಅವ್ರು ಈ ಥರ ಎಲ್ಲ ನನ್ನನ್ನು ಮಾತಾಡಿಸ್ತಾರೆ, ಅವ್ರಿಗೆ ಬೇರೆಯವ್ರ ಮಕ್ಕಳೇ ಜಾಸ್ತಿ ಇಷ್ಟ ಆಗುತ್ತೆ ಅನ್ನೋದೆಲ್ಲ ಮಕ್ಕಳಿಗೆ ತಲೆಗೆ ಬಂದುಬಿಡುತ್ತೆ. ಹಾಗಾಗಿ ನಾವು ಅಮ್ಮಂದಿರು ಮಗು ಹುಟ್ಟಿದ ತಕ್ಷಣ ಮೊದಲು ತಲೆಯಲ್ಲಿ ಇಟ್ಕೊಳ್ಬೇಕು ಅಂದರೆ ನಮ್ಮ ಮಗುಗೆ ಬೇರೆಯವ್ರ ಮಗುನ ಕಂಪೇರ್ ಮಾಡಿ ಮಾತಾಡಬಾರ್ದು ಅನ್ನೋದೊಂದು ತಲೆಯಲ್ಲಿ ಇಟ್ಕೊಂಡಿರಬೇಕು. ಸುಮಾರಷ್ಟು ವ್ಯತ್ಯಾಸ ಇರುತ್ತೆ ಆಯಿತಾ, ಒಂದು ಮಗುಗೂ ಇನ್ನೊಂದು ಮಗುಗೂ. ಇವಾಗ ನಿಮ್ಮ ಮನೇಲೆ ನೀವು ನೋಡ್ಬೋದು, ನೀವಿರೋ ಥರ ನಿಮ್ಮ ಅಕ್ಕ ಇರಲ್ಲ, ನಿಮ್ಮ ಅಕ್ಕ ಇರೋ ಥರ ನಿಮ್ಮ ತಮ್ಮ ಇರಲ್ಲ, ಈ ಥರ ಒಬ್ಬರು ನಡುವೆ ತುಂಬಾ ವ್ಯತ್ಯಾಸಗಳಿರುತ್ತೆ ಆಯಿತಾ. ಹಾಗೇನೇ ಚಿಕ್ಕ ಮಕ್ಕಳು ಕೂಡ. ಈಗ ಒಂದು ಮಗು ಸ್ವಲ್ಪ ನಿಧಾನಕ್ಕೆಲ್ಲ ಕಲಿಯುತ್ತೆ, ಇನ್ನೊಂದು ಮಗು ಒಂಚೂರು ಬೇಗ ಕಲಿಯುತ್ತೆ. ಹಾಗಂತೇಳಿ ಕಂಪೇರ್ ಮಾಡಿ ಮಾತಾಡಿಕೊಂಡು ಮನಸ್ಸಿಗೆ ನೋವು ಮಾಡ್ಕೊಂಡು ಪಾಪ ಅವ್ರು ಬಂದು ಅಷ್ಟೊಂದೆಲ್ಲ ಹೇಳ್ತಿದ್ರಲ್ಲ, ಅವ್ರಿಗೂ ಕೂಡ ನಾನು ಇದನ್ನೇ ಹೇಳಿದೆ. ಹಾಗೆ ಸುಮಾರಷ್ಟು ಕಮೆಂಟ್ ಬಂದಿತ್ತಲ್ಲ, ಕಮೆಂಟ್ ಮಾಡಿದಾಗ ನಮಗೆ ರಿಪ್ಲೈ ಮಾಡಲಿಕ್ಕೆ ಕೆಲವೊಮ್ಮೆ ಆಗಿರಲ್ಲ. ಈ ಥರ ಬ್ಲಾಗಲ್ಲಿ ಹೇಳಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡಿಕೊಂಡೆ ಆಯಿತಾ. ಮೊದಲು ನಾವು ಅಮ್ಮಂದಿರು ಒಂದು ಮಗುಗೂ ಇನ್ನೊಂದು ಮಗುಗೂ ಕೂಡ ಹೋಲಿಸಿ ಮಾತಾಡೋದನ್ನ ನಿಲ್ಲಿಸ್ಬೇಕು. ಅದು ಮಾಡಿದಾಗ ನಾವು ಆರಾಮಾಗಿರ್ಬೋದು, ಹಾಗೆ ಮಕ್ಕಳ ಜೊತೆ ಸ್ವಲ್ಪ ಜಾಸ್ತಿನೇ ಸಮಯ ಕೊಡ್ಬೋದು. ಆ ಥರ ಕಂಪೇರ್ ಮಾಡಿ ಮಾತಾಡೋದ್ರ ಬದಲು ನಾವು ಸ್ವಲ್ಪ ಜಾಸ್ತಿ ನಮ್ಮ ಮಗು ಜೊತೆ ಸಮಯ ಕಳಿಬೇಕು ಆಯಿತಾ. ಈಗ ಅಪ್ಪು ಆಗಲಿ ನಾನಾಗಲಿ ಪ್ರತಿದಿನವೂ ಅಷ್ಟೇ ಜಾಸ್ತಿ ಜಾಣ ಜೊತೆನೇ ಸಮಯ ಕಳಿತೀವಿ, ನಗಿಸ್ತೀವಿ, ಆಟ ಆಡಿಸ್ತೀವಿ, ಈ ಥರ ಏನಾದರೂ ಒಂದು ಮಾಡಿಸ್ತಾ ಇರ್ತೀವಿ. ಹಾಗೆ ಇನ್ನು ಅಪ್ಪುಗೆ ಇವಾಗ ಊಟ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ, ಸಾಂಬಾರು ರೆಡಿ ಇದೆಯಾ ಅಂತ.
ಇನ್ನು ಸಾಂಬಾರು ಕೂಡ ಆಗಿತ್ತು, ಸ್ವಲ್ಪ ಸೊಪ್ಪು ಕೂಡ ಇಟ್ಕೊಡ್ತಾ ಇದ್ದೀನಿ, ಅವ್ರಿಗೇನಾದರೂ ಇಷ್ಟ ಆದರೆ ಕುಡಿಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಇಷ್ಟೊಂದು ಹಾಕಿದ್ದೀನಲ್ಲ ಅಂತ ಅಂದ್ಕೊಂಡ್ಬಿಡಿ, ಅದೆಲ್ಲ ಮೂಳೆ ಮೂಳೆ ಇರುತ್ತಂತೆ, ಹಂಗಾಗಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾವ್ದೋ ಒಂದು ನೋಣ ಕಾಟ ಕೊಡ್ತೈತೆ ಅಲ್ವಾ ನಿಂಗೆ? ಒಂದೇ ಒಂದು ನೋಡ ಅವಾಗಿಂದ ಓಡಾಡ್ತಾ ಇದೆ. ಸಿಗಲ್ಲ ಬಿಡಪ್ಪು, ನಾನು ಇಷ್ಟೊತ್ತು ಟ್ರೈ ಮಾಡಿದೆ. ಬರ್ತಿ ಆಗ ಬಂತು. ಆಹಾ, ಹೆಂಗ್ ಮಾಡಿದ್ರು ಸಿಗ್ತಿಲ್ಲ. ಈಗ ಈಗ ಏನದು ಈಗ ಇಲ್ಲಿ ಹಿಂಗ್ ಹೋಗ್ತಿರ್ತಾನೆ, ಈಗ ಮುಗ್ದ ಸೈತಾನೆ. ಅದಕ್ಕೆ ಒಂದೇ ಒಂದು ಏಟ್ ಬಿದ್ದೈತೆ, ಅದಕ್ಕೆ ಅದೊಂದು ಆಡ್ತಾ ಇರೋದು, ನನಗೆ ಹೊಡಿತೀರ ಅಂತ. ನಿಜನ ಟೇಸ್ಟ್ ಮಾಡಿ ಇದಿಷ್ಟ ಆಗುತ್ತೋ ಇಲ್ವೋ ನನಗೆ ನಿಜ ಗೊತ್ತಿಲ್ಲ. ಇದೇನೋ ಬಾಣಂತಿಗೆ ಮಾಡೋ ಕಾಲ್ ಸೂಪ್ ಅಂತೆ, ಅಮ್ಮ ಅದೇನೇನೋ ಬೆಳ್ಳುಳ್ಳಿ ಮೆಣಸೆಲ್ಲ ನಾಲ್ಕು ಅಷ್ಟೇ ಮಾಡಿರೋದು. ನೋಡೋಣ ಸರಿ ಗೊತ್ತಾಗ್ಬಿಡ್ತದೆ. ಒಂದು ಪ್ಲೇಟ್ ಕೊಡ್ಲಾ? ಬೇಡ ಬೇಡ, ಇದು ಬಾಯೆಲ್ಲ ನೀರು ತುಂಬ್ಕೊಂಬಿಟ್ಟದ ನನಗೆ. ಕರೆಕ್ಟ್ ಆಯ್ತು, ಚೆನ್ನಾಗಿ ಮಾಡೈತಿ. ನಿಜ ಚೆನ್ನಾಯ್ತಾ? ಕುಡ್ದು ನೋಡು. ಬೇಡ ಬೇಡ, ನಾನು ಆಮೇಲೆ ಕುಡಿತೀನಿ, ನಂಗೆ ಸ್ವಲ್ಪ ಭಯ. ತಿಂತೀನಿ ಅಂತ ತಾನೇ ತರ್ಸ್ಕೊಂಡಿದ್ದಿ, ಇವತ್ತು ತಂದ್ಬಿಡು ಮಟನ್ ತಿಂದ ಹಾಕ್ಬಿಡ್ತೀನಿ ಅಂದೆ. ತಿನ್ಸ್ತೀನಿ. ಸುಮ್ಮನೆ ಒಂಚೂರು ತಿಂದು ನೋಡು. ನಾನು ಅಲ್ಲಿ ಕುತ್ಕೊಂಡು ನೀಟಾಗಿ ತಿಂತೀನಿ. ನನಗೆ ನಿಜ ಚೆನ್ನಾಗಿದ್ಯಾ? ಚೆನ್ನಾಯ್ತು ರಸಮ್. ಹೌದಾ? ಸೂಪು ಮತ್ತೆ ಬಂತು, ಹೋಯ್ತು ನೋಡ ಆ ಕಡೆ. ಆಹಾ, ಹೊಟ್ಟೆ ತುಂಬ ತಿನ್ಬೋದು. ಈಗ ನಾನು ಟೇಸ್ಟ್ ಮಾಡಬೇಕು ಹೆಂಗಿರುತ್ತೆ ಅಂತ. ನಂಗೆ ಮಟನ್ ಸಾಂಬಾರ್ ತಿನ್ನಕ್ಕಿನ್ನ ಅಷ್ಟೊಂದು ಧೈರ್ಯ ಇಲ್ಲ, ಸ್ವಲ್ಪ ಭಯ. ತಿನ್ಲಿಲ್ಲ ಅಂದ್ರೆ ಈಗ ಹಿಡ್ಕೊಂಡು ಇಬ್ರು ಅತ್ತೆ ಅಳಿಯ ಹಿಡ್ಕೊಂಡು ತುರ್ತೀವಿ ಇಬ್ರಿಗೆ. ಮೊದಲು ಸೂಪ್ ಮಾತ್ರ ಕುಡಿತೀನಿ, ಅದು ಓಕೆ ಅಂತ ಅನ್ಸಿದ್ರೆ ಆಮೇಲೆ ಸಂಜೆ ಸಾಂಬಾರ್ ತಿಂತೀನಿ. ಏನಿಲ್ಲ, ತಿನ್ಬೋದು. ಇದೆಲ್ಲ ಈ ಕೋಳಿ ಚರ್ಮ ಇರ್ತದಲ್ಲ, ಹಂಗೆ ಇರ್ತದೆ. ನಂಗೂ ತಿನ್ಬೇಕಂತ ಆಸೆನೆ ನಿಜ ಹೇಳ್ಬೇಕಂದ್ರೆ, ಆದ್ರೆ ಭಯ ಎಲ್ಲಿ ಜ್ವರ ಬಂದ್ಬಿಡುತ್ತೋ ಅಂತ. ಏನು ಬರಲ್ಲ, ತಿನ್ನು, ಅಡ್ಜಸ್ಟ್ ಆಗುತ್ತದೆ. ಆಸೆ ಪಟ್ಟು ತಿನ್ನು. ಅಯ್ಯೋ ಅಂತ ತಿಂದರೆ ಹಂಗೆ ಆಗೋದು. ಈಗ ನಾವು ಅಷ್ಟೇ, ಅದನ್ನು ಇಷ್ಟ ಇಲ್ಲ ಅಂದ್ಬಿಟ್ಟು ವಾಕರ್ಸ್ಕೊಂಡು ತಿಂದರೆ ಅವತ್ತೆಲ್ಲ ಅದೇ ಬರ್ತಾ ಇರ್ತದೆ. ತೇಗ್ ಬಂದಾಗೆಲ್ಲ ಕಕ್ಬಿಡೋಣ ಅಂತ ಅನಿಸ್ತಾ ಇರ್ತದೆ. ಚೆನ್ನಾಗಿದ್ಯಾ? ಟೇಸ್ಟ್ ಇಷ್ಟ ಆಯ್ತಾ? ಸಾಂಬಾರು ವೆಯ್ಟ್ ಕರೋ ಭಯ್ಯ. ಇವ್ರು ಈಚೆ ಕಡೆ ಎಲ್ಲಾದ್ರೂ ಹೋದ್ರೆ ಮಟನ್ ಜಾಸ್ತಿ ತಿಂತಾರೆ ಆಯ್ತಾ. ನಾನು ಸುಮಾರು ಒಂದು ತಿಂಗಳಾಯ್ತಾ, 1.5 ತಿಂಗಳು 2 ತಿಂಗಳು ಆಗಿರ್ಬೋದು, ಅವಾಗಿಂದ ನಿಲ್ಲಿಸ್ಬಿಟ್ಟಿದ್ದೀನಿ. ಏನಾದರೂ ಹೊರಗಡೆ ಹೋದ್ರೆ ಮಟನ್ ಮಾತ್ರ ತಿನ್ನಬಾರ್ದಪ್ಪು ಅಂತ. ಇನ್ನು ವಾರದಲ್ಲಿ 2 ದಿನ ತಿನ್ನೋದು ಇವ್ರು ಮಟನ್ನು, ಈಚೆ ಎಲ್ಲ ಹೋದಾಗೆಲ್ಲ ತಿನ್ನೋದು. ಹಂಗಾಗಿ 2 ತಿಂಗಳಾದ್ಮೇಲೆ ತಿಂದಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಖುಷಿ ಆಗ್ತದೆ. ಅಂದರೆ ತಲೆ ಮಾಂಸ ಸೂಪರ್ ಆಗಿರ್ತದೆ. ತಲೆ ಮಾಂಸ, ಆಮೇಲೆ ಬೋಟಿ, ಇವೆಲ್ಲ ಅದೇ ಡಿಫ್ರೆಂಟ್ ಟೇಸ್ಟು. ಮಟನ್ ಥರನೇ ಇರಲ್ಲ ಅವು, ಹೌದಾ? ಬೇರೆನೇ ಟೇಸ್ಟ್ ಅದು. ಆ ಬೋಟಿ ಎಲ್ಲ ಕ್ಲೀನ್ ಮಾಡಕ್ ಕಷ್ಟ ಅಂತಾರಲ್ಲ ಅಪ್ಪು? ಕಷ್ಟನೇ, ಅದೇನು ಕ್ಲೀನ್ ಮಾಡ್ಬೋದು ನೀಟಾಗಿ. ಕಳ್ಳು, ಬೋಟಿ, ಕಲೀಜ. ಯಾರಾದ್ರೂ ವೆಜಿಟೇರಿಯನ್ಸ್ ಬ್ಲಾಗ್ ನೋಡ್ತಿದ್ರೆ ಬೇಜಾರು ಮಾಡ್ಕೊಬಿಡಿ. ತುಪ್ಪ ಹಾಕಿಲ್ಲ ಅಲ್ವಾ? ಚರ್ಬಿ ತುಪ್ಪ ಹಾಕಿದ್ಯಾ ಹಂಗಂದ್ರೆ? ಸಾಂಬಾರ್ಗೆ? ಇಲ್ಲಪ್ಪ, ತುಪ್ಪ ಟೇಸ್ಟ್ ಬರ್ತೈತೆ, ಚರ್ಬಿ ಜಾಸ್ತಿ ಐತೆನ. ಮಟನ್ಗೆ ಏನಾದ್ರು ತುಪ್ಪ ಹಾಕ್ತಾರ? ವಿಡಿಯೋ ನೋಡ್ಬೋದು, ನಾನು ಆ ಥರ ಸುಳ್ಳು ಹೇಳಕ್ಕಾಗಲ್ಲ. ಚೆನ್ನಾಗೈತೆ. ಇಷ್ಟ ಆಯ್ತಾ? ಅದೇ ಇದು ಜಾಸ್ತಿ ಆಗಿದೆ, ಕೊಬ್ಬು ಮಟನ್ದು. ಎಣ್ಣೆ ಸ್ವಲ್ಪನೇ ಹಾಕಿದ್ದೀನಿ, ಅದ್ರದ್ದು ಫ್ಯಾಟ್ ಇರುತ್ತಲ್ಲ, ಅದು ಒಂಚೂರು ಇದಾಗಿದೆ. ಪಾಪ ಬೆಣ್ಣೆ ಚೆನ್ನಾಗಿ ಕರಗ್ಬಿಟ್ಟೈತೆ, ಅದಕ್ಕೆ ಕೊಬ್ಬೆಲ್ಲ ಬಿಟ್ಬಿಟ್ಟೈತೆ ಪಾಪ. ಹಂಗೆಲ್ಲ ಹಂಗೆ ಬಂದ್ಬಿಡ್ತದೆ ಸುಲ್ಕೊಂಡು. ಅದೇ ಇವ್ರ ಮುಖದಲ್ಲಿ ಖುಷಿ ನೋಡಿ, ಬೇರೆ ಏನು ಅಡುಗೆ ಮಾಡಿಕೊಟ್ರು ಕೂಡ ಅವ್ರಿಗೆ ಅಷ್ಟು ಖುಷಿ ಆಗಲ್ಲ. ಇದೆಲ್ಲ ರೇರ್, ಅವಾಗ ನಮಗೆಲ್ಲ ಸಿಗ್ತಾ ಇದ್ದಿದ್ದು. ತಿಂಗ್ಳಿಗೆ ಒಂದ್ಸಲನೋ ಯಾವಾಗ, ಅವಾಗೆಲ್ಲ ಚಿಕ್ಕ ವಯಸ್ಸಲ್ಲಿ ಕಡಿಮೆ ಚಿಕನು ಮಟನು ಎಲ್ಲ ನಾವು ಫಂಕ್ಷನ್ಗೆ ಹೋದಾಗ ತಿಂತಾ ಇದ್ದೋ. ಹೌದು. ಮನೇಲೆ ಅನ್ನ ಉಪ್ಸಾರು, ಮುದ್ದೆ, ಸೊಪ್ಪು, ಸದೆ, ಬರೀ ಇವೇ ತಿಂತಾ ಇದ್ದಿತ್ತು. ಯಾವಾಗೋ ಅಪರೂಪಕ್ಕೆ ಯಾರನ್ನ ನೆಂಟರು ಬಂದಾಗ ಮಾಡ್ಕೊಂಡು ತಿನ್ನೋದು.
ಅದೇ ನೆಂಟರು ಬರೋದೇ ಕಾಯ್ತಾ ಇರ್ತಿದ್ರಂತೆ ಇವರು. ಹ್ಮ್ ಹಣ್ಣು ತಂದು ಕೊಡ್ತಾರೆ, ಇಲ್ಲಾಂದ್ರೆ ಈ ಥರ ಮನೇಲಿ ಏನಾದರೂ ನಾನ್ ವೆಜ್ ಮಾಡ್ತಾರೆ ಹ್ಮ್ ಹಿಂಗೆ. ಬ್ರೆಡ್ಡು ಬಿಸ್ಕೆಟು ಇಂಥವು ಹೋಗ್ಲಿ ಇಡಿಸ್ತಾ ಊಟ ಮಾಡಿ. ಚೆನ್ನಾಯ್ತು. ಸರಿ. ಇನ್ನು ಸ್ವಲ್ಪ ಹುಳ್ಳಿಕಾಳು ತಿಂದ್ಬಿಟ್ಟು ತಿಂದರೆ ಕೈ ಕಟ್ತಾ ಎಲ್ಲ ಬರಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಸ್ವಲ್ಪ ತಿನ್ನು ಅಂತ ಹೇಳಿದ್ರೆ ನಾನು ತಿಂದ್ಬಿಟ್ಟು ತಿನ್ನೋಣ ಅಂತ ಹೇಳ್ಕೊಂಡು ತಿನ್ನ. ಆದಮೇಲೂ ಕೂಡ ನನಗೇನೋ ಒಂಥರ ಮನಸ್ಸಿರಲಿಲ್ಲ, ಅದಕ್ಕೆ ಬೇಡ ಅಂತಿದ್ನ. ಇನ್ನು ಅಮ್ಮ ಅದನ್ನ ನೋಡಿಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಶುರು ಮಾಡ್ಕೊಬಿಟ್ರು. ನಾನು ತಿನ್ನೋದೇ ಇಲ್ಲ, ನೀನು ತಿಂದಿಲ್ಲ ಅಂದರೆ ನಿಜಾನಕ್ಕ? ನಿಜವಾಗ್ಲೂ ತಿನ್ನಕ್ಕಲ್ಲ, ಮೊಸರನ್ನ ಉಣ್ತೀನಿ. ನಾನು ತಿಂದಿಲ್ಲ ಅಂದರೆ ನಾನೇ 2 ದಿನ ತಿನ್ಬೇಕಾಯ್ತದ ಹಂಗಾರೆ ನೀವು ಗ್ರೂಪ್ ಪಾಸ್ ಆಯ್ತು. ಇವ್ರಿಗೆ ಖುಷಿ ಆಗುತ್ತೆ. ಹೋಗೋದೇ ಆಗಲಿ, ಜ್ವರ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗೋದೇ ಆಗಲಿ, ಒಟ್ನಲ್ಲಿ ತಿನ್ಬೇಕು ನಾನು ಇವತ್ತು. ಬೇಕು ಅಂದ್ರೆ ತಿನ್ನಲೇಬೇಕು. ಕೋಳಿ ಸಾರು ಹಂಗೆ ಮಾಡಿ ತಿನ್ಸಿ, ಚೆನ್ನಾಗಿ ರುಬ್ಬಿ ತಿನ್ಸೋದಕ್ಕೆ ಚೆನ್ನಾಗಿ ತಿಂತಿದ್ದಿ ಕೋಳಿನ. ಅದು ಒಡೆದು ತಿನ್ಸಿ ಪಟ್ ಮಾಡೋದು ಕದಾಯ್ಕೊಂಡು ಚೆನ್ನಾಗಿ ಕೆಚ್ಚಿದೆ ಸೋರ್ ತಗೊಂತೀನಿ. ತಿನ್ರಿ ಅಂತ ಚಿಕನ್ ತಿಂತಿರ್ಲಿಲ್ಲ, ಹಂಗಾಗಿ ನಮ್ಮಮ್ಮ ಒಡೆದು ತಿನ್ನೋದು ರೂಢಿ ಮಾಡಿದ್ರು. ಇಬ್ರು ಒಳಪತ್ತಿತ್ತಿಲ್ಲ, ಆಚೆ ಕಡೆ ಕುತ್ಕೊಬಿಡೋರು ಬಡ್ಕೊಂಡು. ಅದು ಸಿಟ್ಟತ್ತು ನೋಡಿ, ನಾನು ಬೇರೆ ತಿನ್ನಂಗಾಗದೆ ಚಮಚ ತಟ್ಕೊಂಡಿದ್ವಿ, ಅವನ ಕಡೆ ಇವಳ ಕಡೆ ರುಬ್ಬಿ ತಿನ್ಸಿದ್ರು ನಮಗೆ ಚಿಕನ್ನು. ನಿಮ್ಗೆ ಯಾರಾದ್ರೂ ರುಬ್ಬಿ ಈ ಥರ ತಿನ್ಸಿದ್ರ ಅಪ್ಪು? ನಮ್ಮ ಮಾಮೂಲಿ ತಿನ್ಸೋರು ಹೊಟ್ಟೆ ತುಂಬ ತಿಂತಾ ಇರಲಿಲ್ಲ ಅಂತ ತಿನ್ಸೋರು ಅಷ್ಟೇ. ತುರುಕ್ ಬಿಡೋರು ಅದು ಎಷ್ಟು ತಿಂದ್ರು ದಪ್ಪನೇ ಇರಲಿಲ್ಲ. ಅವನು ಎಲ್ಲ ಆಡ್ಕೋದು ನಿಯತ್ತಿಲ್ಲ ನಿಂಗೆ, ಅದಕ್ಕೆ ದಪ್ಪ ಆಗಿಲ್ಲ ಹಿಂಗೆ ಹೇಳೋರು. ಅವಾಗ ದಪ್ಪ ಯಾರು ಇರ್ತಾ ಇರ್ಲಿಲ್ಲ, ಯಾರು ನಿಯತ್ತಾಗಿರ್ತಾರೋ ಅವ್ರು ದಪ್ಪ ಇರ್ತಾರೆ, ನಿಯತ್ತಾಗಿಲ್ದಿರೋರು ದಪ್ಪ ಇರಲ್ಲ, ಸಣ್ಣ ಇರ್ತಾರೆ ಅಂತ ಹಂಗೆ. ಓಹೋ, ಇವಾಗ ಎಲ್ಲರೂ ಕೂಡ ಸಣ್ಣ ಆಗ್ಬೇಕಂತ ಎಷ್ಟು ಕಷ್ಟಪಡ್ತಾರೆ. ಇವ್ರು ನಮ್ಮ ಮನೆ ನಿಜ ಏನು ಗೊತ್ತಾ, ಇವ್ರು ನನ್ಗಿಂತ ಹೇಳ್ಬೇಕಂದ್ರೆ ಇವ್ರು ಸ್ವಲ್ಪ ಜಾಸ್ತಿ ತಿಂತಾರೆ ಕ್ವಾಂಟಿಟಿ, ಮತ್ತೆ ಸ್ವಲ್ಪ ಏನಿಲ್ಲ ಜಾಸ್ತಿನೇ ತಿನ್ನೋದು ನಿನ್ಗಿಂತ. ಡಬಲ್ಲೇ ಅನ್ಕೊಳ್ಳಿ, ಆದ್ರೆ ಇವರು ದಪ್ಪ ಆಗಲ್ಲ. ಅವ್ರ ಜೀನ್ಸ್ ಹಂಗೆ ಕೆಲಸ ಮಾಡ್ತೀವಿ. ಕೆಲಸ ಮಾಡೋದಲ್ಲ, ಇವ್ರ ಮನೇಲಿ ಹೆಂಗಂತಂದ್ರೆ ಈಗ ನಮ್ಮ ಅತ್ತೆನೂ ಸ್ವಲ್ಪ ತೆಳ್ಳಗಿದ್ದಾರೆ, ಹಂಗಾಗಿ ಇವರು ಕೂಡ ತೆಳ್ಳಗೆ, ಅವ್ರ ಜೀನ್ಸ್ ಇವ್ರಿಗೆ. ಎಷ್ಟು ತಿಂದ್ರು ಮೈಗೆ ಹತ್ತಲ್ಲ ಅಂತ. ನಮ್ಮ ಮನೇಲಿ ನಾನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ತಿನ್ಬಿಟ್ರೆ ಗುಂಡ್ಗುಂಡಿಗೆ ಆಗ್ಬಿಡ್ತೀನಿ. ನನಗೆ ನಮ್ಮಮ್ಮನ ಜೀನ್ಸು, ನಮ್ಮನೂ ಅಷ್ಟೇ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡಿದ್ರೆ ಅವರು ಗುಂಡ್ಗುಂಡ್ಗೆ ಆಗ್ಬಿಡ್ತಾರೆ. ನನ್ನ ತಮ್ಮ ಸ್ವಲ್ಪ ತೆಳ್ಳಗೆ, ಅಪ್ಪನ ಜೀನ್ಸು. ಇನ್ನು ಬರೀ ಫಸ್ಟು ನಾನು ಸೂಪ್ ಕುಡಿದು ನೋಡೋಣ ಅಂತೇಳಿ ಒಂದು ಬೌಲ್ಗೆ ಒಂಚೂರು ಸೂಪ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ನನಗೆ ನಿಜವಾಗ್ಲೂ ಅದು ಹಿಡಿಸ್ಲಿಲ್ಲ. ಸೂಪಂದು ಓಕೆ ಕುಡಿಯೋ ಥರ ಇತ್ತು, ಆದರೆ ಅದು ಮಟನ್ ಒಂಥರ ಸ್ಕಿನ್ನೆಲ್ಲ ಇರುತ್ತಲ್ಲ, ಅದೇನೋ ನಂಗೊಂಥರ ಅನ್ನಿಸ್ತಿತ್ತು. ಒಂದು ಕಡೆ ನಮ್ಮ ಅಮ್ಮ ತಿನ್ನು ಏನಾಗಲ್ಲ ಅಂತ ಒಂದೇ ಒಂದು ಪೀಸ್ ತಿಂದೆ. ಸದ್ಯ ನನ್ನ ಪುಣ್ಯ, ನನಗೆ ಆ ಜ್ವರ ಏನೂ ಬರಲಿಲ್ಲ, ಹಾಗೆ ಕೈ ಕಡಿಯೋದೆಲ್ಲ ಕೂಡ ಏನೂ ಆಗಲಿಲ್ಲ. ಇವತ್ತು ಸ್ವಲ್ಪ ಟೇಸ್ಟ್ ಮಾಡಿದ್ದೀನಲ್ಲ, ಇನ್ನು ಮುಂದೆ ಒಂಚೂರು ನಿಧಾನಕ್ಕೆ ತಿನ್ನಲಿಕ್ಕೆ ಶುರು ಮಾಡ್ಕೊಳ್ಬೇಕು. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೀವು ಕೂಡ ನೋಡಿರ್ತೀರ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಥ್ಯಾಂಕ್ ಯು.